ಹರೇ ಕೃಷ್ಣ. ಬಾರಿಶ್ ಅಂದ್ರೆ ಮಳೆ ಈಚೆ ಆಗ್ತಾ ಇದೆ, ಒಳಗಿಲ್ಲ. ಭಗವಂತನ ಕೃಪೆ. ಹರೇ ಕೃಷ್ಣ. ಇನ್ನ ಕೇಳಿಸ್ತಿಲ್ಲ. ಹರೇ ಕೃಷ್ಣ. ಭಾನುವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಾವಿವತ್ತು ಅಧ್ಯಾಯ 9 ಶ್ಲೋಕ 27 ಮತ್ತು 28 ಬಗ್ಗೆ ನಾವು ತಿಳ್ಕೊಳ್ತೀವಿ. ಅಂದರೆ ಹಿಂದಿನ ಕ್ಲಾಸ್ ನಾವು ನೋಡಬೇಕಾದ್ರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಇದರ ಬಗ್ಗೆ ಪ್ರಭು ಹೇಳಿದರು. ಅಂದರೆ ಜಸ್ಟ್ ರೀಕ್ಯಾಪ್ ಅಥವಾ ರಿವಿಷನ್ ಮಾಡಬೇಕಂದ್ರೆ, ಕೃಷ್ಣನಿಗೋಸ್ಕರ ಭಕ್ತಿಯಿಂದ, ಮತ್ತೆ ಹೇಳ್ತೀನಿ, ಭಕ್ತಿಯಿಂದ ಒಂದು ಎಲೆ ಆಗಿರ್ಬೋದು, ಒಂದು ಲೋಟ ನೀರಾಗಿರ್ಬೋದು, ಹಣ್ಣಾಗಿರ್ಬೋದು, ಯಾವುದನ್ನಾದರೂ ಸಹ ಕೃಷ್ಣನಿಗೆ ನಾವು ಭಕ್ತಿಯಿಂದ ಕೊಟ್ಟರೆ ಅವನು ಸ್ವೀಕರಿಸ್ತಾನೆ. ಇದು ನಿಷ್ಕಲ್ಮಶವಾದ ಭಕ್ತಿ. ಇದ್ರ ಬಗ್ಗೆ ಪ್ರಭು ಚರ್ಚೆ ಮಾಡಿ ಹಲವಾರು ನಿದರ್ಶನ, ಅಂದರೆ ಹಲವಾರು ಕಥೆಗಳನ್ನ, ನೈಜ ನಡೆದಿರುವಂಥ ಕಥೆಗಳು, ಅಂದರೆ ವೈಷ್ಣವರ ಹಿರಿಯ ಆಚಾರ್ಯರ ಕಥೆಗಳನ್ನ ಪ್ರಭು ಹೇಳಿದರು. ಉದಾಹರಣೆ ಮಾಧವೇಂದ್ರ ಪೂರಿಯವರು ಹೇಳಿದರು, ಹಲವಾರು ಉದಾಹರಣೆ ಕೊಟ್ಟಿದ್ರು. ಸೊ ಈಗ ಇದು ಆದ್ಮೇಲೆ ಏನಾಗುತ್ತೆ, ಲೈಕ್ ಅರ್ಜುನ್ಗೆ ಕೃಷ್ಣ ಏನು ಹೇಳ್ತಾನೆ ಅನ್ನೋದನ್ನ ನಾವು ಈ ಶ್ಲೋಕದಿಂದ ತಿಳ್ಕೊಳ್ಬೋದು. ಹೆಚ್ಚು ಕಡಿಮೆ ಈ 27ನೇ ಶ್ಲೋಕ ಹಾಗೆ 28ನೇ ಶ್ಲೋಕ ಕರ್ಮ ಯೋಗದ ಬಗ್ಗೆ ಮಾತಾಡುತ್ತೆ. ಓಕೆನಾ? 26ನೇ ಶ್ಲೋಕದಲ್ಲಿ ಭಕ್ತಿ ಯೋಗದ ಬಗ್ಗೆ ಕೃಷ್ಣ ಹೇಳ್ದ. 27, 28ರಲ್ಲಿ ಕರ್ಮ ಯೋಗದ ಬಗ್ಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಕ್ಲಿಯರ್ ಅಲ್ವಾ? ಸೊ ಈಗ ಕರೆಂಟ್ ಇಲ್ಲ. ಓಕೆ, ಸೊ ನಾನು ಶ್ಲೋಕ ಹೇಳ್ತೀನಿ, ನೀವು ನನ್ನ ಜೊತೆ ಹೇಳಿ. ಯತ್ ಕರೋಷಿ ಯದಸ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಯಾಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ಯತ್ ಕರೋಷಿ ಯದಸ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಯಾಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ಯತ್ ಕರೋಷಿ ಯದಸ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಯಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ಸೊ ಇಲ್ಲಿ ಅನುವಾದ ಓದ್ತೀನಿ, ಯಾಕಂದರೆ ಶ್ಲೋಕ ಕರೆಂಟ್ ಇಲ್ಲ, ಹೇಳಲಿಕ್ಕಾಗಲ್ಲ, ಡೈರೆಕ್ಟಾಗಿ ಓದ್ತೀನಿ. ಅನುವಾದ: ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಕಾಣಿಕೆಯಾಗಿ ನನಗೆ ಅರ್ಪಿಸು. ಏನೇನು ಹೇಳ್ದ? ಏನನ್ನೇ ಮಾಡು, ಭುಂಜಿಸು ಅಂದ್ರೆ ತಿನ್ನೋದು, ಸೇವಿಸೋದು, ಏನನ್ನೇ ಸೇವಿಸೋದಾಗಿರ್ಬೋದು, ಏನನ್ನೇ ಮಾಡ್ಬೋದಾಗಿರ್ಬೋದು, ಕೊಟ್ಟು ಬಿಡೋದು ಅಂದ್ರೆ ದಾನ ಮಾಡೋದು, ಏನನ್ನೇ ದಾನ ಮಾಡೋದಾಗಿರ್ಬೋದು, ಏನನ್ನಾದ್ರೂ ತಪಶ್ಚರ್ಯ ಆಸ್ಟರಿಟೀಸ್ ಏನನ್ನಾದ್ರೂ ಮಾಡು, ಎಲ್ಲವನ್ನೂ ಸಹ ಅರ್ಜುನ ನೀನು ನನಗೋಸ್ಕರ ಮಾಡು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ದ. ನಾನು ಆಗ್ಲೇ ಹೇಳ್ದಂಗೆ ಈ 27, 28 ಬಂದು ಕರ್ಮ ಯೋಗಕ್ಕೆ ಸಂಬಂಧಿತವಾದಂಥ ಶ್ಲೋಕಗಳು. ಸೊ ಡೈರೆಕ್ಟ್ ಆಗಿ ಕರ್ಮ ಯೋಗಕ್ಕಿನ ಹೋಗೋಕ್ಕೂ ಮುಂಚೆ ಸ್ವಲ್ಪ ರಿವಿಷನ್ ಮಾಡೋಣ. ರಿವಿಷನ್ ಅಂದ್ರೆ ಟೆಸ್ಟ್ ಅಂತಲ್ಲ, ಸರಿ. ಪ್ರಭುಗಳು ಇಷ್ಟು ಕ್ಲಾಸ್ ಹೇಳ್ಕೊಂಬಂದ್ರು. ಕರ್ಮ ಯೋಗ ತಿಳ್ಕೊಳಕ್ಕೂ ಮುಂಚೆ ಪಾರ್ಟ್ ಬೈ ಪಾರ್ಟ್ ಬರೋಣ. ಮೊದಲು ಯೋಗ ಅಂದ್ರೆ ಏನು, ಭಕ್ತಿ ಯೋಗ ಅಂದ್ರೆ ಏನು, ಕರ್ಮಯೋಗ ಅಂದ್ರೆ ಏನು.
ಹಿಂಗ್ ಬರೋಣ. ಓಕೆನಾ? ಯೋಗ ಅಂದ್ರೆ ಏನು? ಪ್ರಭು ಎಷ್ಟೊಂದ್ಸಲಿ ಕ್ಲಾಸಲ್ಲಿ ಹೇಳಿದ್ದಾರೆ. ಇದು ತುಂಬಾ ಸಲಿ ನಾನು ಇಲ್ಲೂ ಕೇಳಿಸ್ಕೊಂಡಿದ್ದೀನಿ, ವಿಜಯನಗರದಲ್ಲಿದ್ದಾಗೂ ಕೇಳಿಸ್ಕೊಂಡಿದ್ದೀನಿ ಎಷ್ಟೊಂದ್ಸಲಿ. ಈಗ ಯೋಗ ಅಂದ್ರೆ ಏನು ಹೇಳಿ. ಪ್ರಭು ಇಲ್ಲಿ ಹೇಳಿದ್ರ ಆನ್ಸರ್. ಭಗವಂತನೊಡನೆ ಜೋಡಣೆಯನ್ನ ಯೋಗ ಅಂತ ಕರೀತಾರೆ. ಓಕೆ, ಯೋಗದ ಬಗ್ಗೆ ನಮಗೆ ಗೊತ್ತಾಯ್ತು. ಇವಾಗ ಸರಳವಾಗಿ ಉತ್ತರ. ಈಗ ಭಕ್ತಿ ಯೋಗ ಅಂದ್ರೆ ಏನು? ಯೋಗ ಅಂದ್ರೆ ಭಗವಂತನ ಜೋಡಣೆ. ಭಕ್ತಿ ಯೋಗ ಅಂದ್ರೆ ಈ ಕಡೆ ಭಕ್ತಿ ಯೋಗ ಅಂದ್ರೆ ಯೋಗದ ಬಗ್ಗೆ ತಿಳ್ಕೊಂಡ್ವಿ. ಭಕ್ತಿ ಯೋಗ ಅಂದ್ರೆ ಏನು? ಯಾಕಂದ್ರೆ ನಾವು ಪ್ರತಿಯೊಂದು ವರ್ಡ್ ನಾವು ಅರ್ಥ ಮಾಡ್ಕೊಬೇಕು, ಅವಾಗೆ ನಮ್ಗೆ ಗೊತ್ತಾಗುತ್ತೆ ಏನ್ ಭಕ್ತಿ ಯೋಗ ಅಂತ. ಓಕೆ, ಇದು ತುಂಬಾ ಸರಳವಾಗಿದೆ. ಭಕ್ತಿಯ ಮಾರ್ಗದಲ್ಲಿ ಭಗವಂತನೊಡನೆ ನಾವು ಜೋಡಣೆ ಆದ್ರೆ ಅದೇ ಭಕ್ತಿ ಯೋಗ. ಸಿಂಪಲ್. ಈಗ ನೀವು ಮತ್ತೆ ನನ್ನ ಪ್ರಶ್ನೆ ಕೇಳಬೇಕು, ಪ್ರಭು ಭಕ್ತಿ ಮಾರ್ಗದಲ್ಲಿ ಅಂದ್ರೆ ಏನ್ ಪ್ರಭು ಆ ಭಕ್ತಿ ಮಾರ್ಗ? ಕರೆಕ್ಟ್ ಅಲ್ವಾ? ಯಾವುದನ್ನು ಸಹ ಪ್ರಶ್ನೆ ಮಾಡಿ ತಿಳ್ಕೊಂಡು ಫಾಲೋ ಮಾಡಿ. ಯಾವತ್ತೂ ಸಹ ಪ್ರಶ್ನೆ ಮಾಡಿ ಆನ್ಸರ್ ತಿಳ್ಕೊಂಡು ನಾವು ಫಾಲೋ ಮಾಡ್ಬೇಕು. ಹಾಗೆ ಬ್ಲಾಂಕ್ ಆಗಿ ಯಾವತ್ತೂ ಫಾಲೋ ಮಾಡಬಾರ್ದು. ಏನ್ ಭಕ್ತಿಯ ಮಾರ್ಗದಲ್ಲಿ ಭಗವಂತನೊಡನೆ ಜೋಡಣೆ ಆದ್ರೆ ಭಕ್ತಿ ಮಾರ್ಗ ಅಂತ ನಾನು ಹೇಳಿದೆ. ಪ್ರಭು ಭಕ್ತಿ ಮಾರ್ಗ ಅಂದ್ರೆ ಏನು? ನಮ್ಗೆಲ್ಲರಿಗೂ ಗೊತ್ತಿರೋಂಗೆ ಶ್ರೀಮದ್ ಭಾಗವತಮಲ್ಲಿ ಪ್ರಹ್ಲಾದ ಮಹಾರಾಜ 9 ವಿಧವಾದ ಭಕ್ತಿ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಅರ್ಚನಂ, ದಾಸ್ಯಂ, ಪಾದ ಸೇವನಂ, ಆಮೇಲೆ ಆತ್ಮನಿವೇದಂ, ಸಖ್ಯ, ಈ ತರ 9 ವಿಧ ಬರುತ್ತೆ. ಸೊ ಈ 9 ವಿಧಗಳಲ್ಲಿ 9 ವಿಧ ಸೇರಿನೂ ಭಕ್ತಿ ಮಾಡ್ಬೋದು, ಅಥವಾ ಇದರಲ್ಲಿ ಒಂದು ತಗೊಂಡು ನಾವು ಭಕ್ತಿ ಮಾಡ್ಬೋದು. ಅದರಲ್ಲಿ ನಾವು ಒಂದು ಮಾಡ್ತಿರೋದು ಇವಾಗ ಕೀರ್ತನಂ ಮತ್ತೆ ಶ್ರವಣ. ಇಷ್ಟೊತ್ತು ನೀವು ಕೀರ್ತನೆ ಮಾಡಿದ್ರಲ್ಲ ಹಾಡು, ಅದು ಸಹ ಒಂದು ಭಕ್ತಿಯ ಮಾರ್ಗ. ಕೀರ್ತನೆ ಬಾಯಲ್ಲಿ ಹರಿನಾಮ ಸ್ಮರಣೆ ನಮ್ಮ ಬಂತಲ್ಲ, ಅದು ಹರಿನಾಮ ನಮ್ಮ ನಾಲ್ಗೆಲ್ಲಿ ಬಂದಾಗ ಅದು ಕೀರ್ತನೆ ಆಯ್ತು. ಈಗ ಹರಿನಾಮ ಅಂದ್ರೆ ಹರಿಯ ಬಗ್ಗೆ, ಹರಿ ಅಂದ್ರೆ ಕೃಷ್ಣ ಕೊಟ್ಟಿರುವಂತ ಭಗವತ್ ತತ್ವ ಜ್ಞಾನದ ಬಗ್ಗೆ ನಾವು ಕೇಳ್ಕೊಂತ ಇದೀವಲ್ಲ, ಅದು ಶ್ರವಣಂ ಆಯ್ತು. ಸೊ 2 ಇವಾಗ ಆಲ್ರೆಡಿ ಫಾಲೋ ಮಾಡ್ತೀವಿ. ಸೊ ಇವಾಗ ನಾವು ಭಕ್ತಿ ಮಾರ್ಗದಲ್ಲಿದ್ದೀವಿ. ಈ ರೀತಿ ಭಕ್ತಿಯ ಮಾರ್ಗದಲ್ಲಿ ಇದ್ದುಕೊಂಡು ಭಗವಂತನೊಡನೆ ಜೋಡಣೆ ಆದ್ರೆ ಅದು ಭಕ್ತಿ ಯೋಗ. ಜೋಡಣೆ ಅಂದ್ರೆ ಭಗವಂತನ ಸೇವೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡ್ರೆ ಅಂತ ಅರ್ಥ. ಅರ್ಥ ಆಯ್ತಲ್ಲ ಭಕ್ತಿ ಯೋಗ? ಇದು ಭಕ್ತಿ ಯೋಗ. ಈಗ ಕರ್ಮಯೋಗಕ್ಕೆ ಬರ್ತೀನಿ. ಕರ್ಮಯೋಗ ಅಂದ್ರೆ ಏನು? ಇವಾಗ ಏನ್ ಕರ್ಮ ಅಂದ್ರೆ ಏನು? ಕೆಲಸ. ಓಕೆ, ಆಮೇಲೆ ಏನ್ ಮಾಡ್ತೀವಿ? ಕರ್ಮ ಅಂದ್ರೆ ಕೆಲಸ ಮಾಡ್ತೀವಿ. ಓಕೆ, ಫಸ್ಟ್ ಕರ್ಮ ಯೋಗ. ಯೋಗ ಅಂದ್ರೆ ಜೋಡಣೆ ಅಂತ ತಿಳ್ಕೊಂಡ್ಬಿಡ್ತು. ಕರ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಈಗ ಹೆಚ್ಚು ಕಡಿಮೆ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಕರ್ಮ ಯೋಗದ ಬಗ್ಗೆ ನಾವು ತಿಳ್ಕೊಳ್ಬೇಕು. ಮುಂದೆ ನಾವು ಗೃಹಸ್ಥ ಸನ್ಯಾಸಿ ಇವರಿಬ್ಬರಿಗೂ ವ್ಯತ್ಯಾಸನೂ ತಿಳ್ಕೊಬೇಕು. ಅವಾಗೆ ನಮ್ಗೆ ಈ ಶ್ಲೋಕದ ಅರ್ಥ ಗೊತ್ತಾಗುತ್ತೆ. ಸೊ ಕರ್ಮ ಅಂದ್ರೆ ನಾವು ಯಾವುದಾದ್ರೂ ಒಂದು ಕೆಲಸ ಈ ಭೌತಿಕ ಜಗತ್ತಿಗೆ ಬಂದ ಮೇಲೆ ಮಾಡಿದಾಗ, ಏನೇ ಒಂದು ಕೆಲಸ ಆಗಿರ್ಬೋದು. ಇವಾಗ ನಾನು ಸುಮ್ಮನೆ ಕೂತಿದ್ದೀನಿ, ಮಾತಾಡದೆ ಸುಮ್ಮನೆ ಕೂತಿದ್ದೀನಿ, ಅದು ಸಹ ಒಂದು ಕರ್ಮ. ನಾನು ಮಲ್ಕೊಂಡಿದ್ದೀನಿ, ಅದು ಒಂದು ಕರ್ಮ. ಸೊ ನಾನು ಈ ಭೌತಿಕ ಜಗತ್ತಿನಲ್ಲಿ ಯಾವುದೇ ಒಂದು ಕೆಲಸ ಮಾಡಿದ್ರು ಆ ಕೆಲಸಕ್ಕೆ ಜೊತೆಯಾಗಿ ಪಾಪ ಮತ್ತೆ ಪುಣ್ಯ ಅಂದ್ರೆ ರಿಯಾಕ್ಷನ್ಸ್ ಅಂತೀವಿ ನಾವು, ಜೊತೆಯಾಗಿ ಬರುತ್ತೆ. ಓಕೆನಾ? ಇದು ಕರ್ಮ. ಕರ್ಮ ಅದರ ಫಲ. ಒಳ್ಳೇದ್ ಮಾಡಿದ್ರೆ ಪುಣ್ಯ ಬರುತ್ತೆ, ಕೆಟ್ಟದ್ ಮಾಡಿದ್ರೆ ಪಾಪ ಬರುತ್ತೆ. ಆದ್ರೆ ಈ ಕರ್ಮ ಯಾವಾಗ ಯೋಗ ಆಗೋದು? ಕರ್ಮದ ಬಗ್ಗೆ ನಿಮ್ಗೆ ಅರ್ಥ ಆಯ್ತು. ಈಗ ಕರ್ಮ ಯೋಗದ ಬಗ್ಗೆ ನಾವು ತಿಳ್ಕೊಬೇಕು. ಅಂದ್ರೆ ಇವಾಗ ನಾವು ಏನೋ ಒಂದು ಕೆಲಸ ಮಾಡ್ತಾ ಇದೀವಿ, ಅದರಿಂದ ಪಾಪ ಮತ್ತೆ ಪುಣ್ಯ ಸಂಗ್ರಹ ಮಾಡ್ತಾ ಇದೀವಿ. ಈ ಕರ್ಮ ಯೋಗ ಯಾವಾಗ ಆಗುತ್ತೆ? ಸೊ ಅದು 2 ವಿಧ ಇದೆ. ಕರ್ಮ ಯೋಗ ಯಾವಾಗ ಆಗುತ್ತೆ ಅಂದ್ರೆ, ಯಾವಾಗ ಒಬ್ಬ ವ್ಯಕ್ತಿ ಉದಾಹರಣೆಗೆ ತಾನು ಕೆಲಸ ಮಾಡ್ತಾನೆ, ಕೆಲಸದಿಂದ ಬರುವಂತ ಪ್ರತಿಫಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ, ಪ್ಲಸ್ ಯಾವ ಒಬ್ಬ ವ್ಯಕ್ತಿ ಕೆಲಸಾನೇ ಭಗವಂತನಿಗೋಸ್ಕರ ಮಾಡಿದ್ರೆ, ಮತ್ತೆ ಹೇಳ್ತೀನಿ, ಕೆಲಸ ಮಾಡೋದ್ರಿಂದ ಬರುವಂತ ಫಲಿತಾಂಶವನ್ನು ಭಗವಂತನಿಗೆ ಅರ್ಪಣೆ ಮಾಡೋದ್ರ ಜೊತೆಗೆ ಪ್ಲಸ್ ಕೆಲಸಾನೇ ಭಗವಂತನಿಗೋಸ್ಕರ ಮಾಡಿದ್ರೆ ಅದು ಕರ್ಮಯೋಗ ಆಗುತ್ತೆ. ಓಕೆನಾ? ಅಂದ್ರೆ ಟೆಕ್ನಿಕಲ್ ಆಗಿ ಹೇಳ್ಬೇಕು ಅಂದ್ರೆ, ಯಾವ ಒಬ್ಬ ವ್ಯಕ್ತಿ ತಾನು ಕೆಲಸ ಮಾಡಕ್ ಅವನಿಗೆ ಇಷ್ಟ ಇದೆ,
ಅಂದ್ರೆ ನಾನು IT ಸಾಫ್ಟ್ವೇರ್ ಅಲ್ಲಿ ವರ್ಕ್ ಮಾಡಬೇಕು, ಇಲ್ಲ ನಾನು ಇದನ್ನ ಕೆಲಸ ಮಾಡಕ್ ಇಷ್ಟ ಅವನ್ಗೆ. ಬಟ್ ಆದ್ರೆ ಕೆಲ್ಸದಿಂದ ಬರುವಂತ ಪ್ರತಿಫಲವನ್ನ ಅವನು ಭಗವಂತನ ಕೊಡ್ತಾ ಇದ್ದಾನೆ. ಅವಾಗ ಅದೇನಾಗುತ್ತೆ, ನಿಷ್ಕಾಮ ಕರ್ಮ ಆಗುತ್ತೆ. ಅಂದ್ರೆ ಆ ವ್ಯಕ್ತಿಗೆ ಕೆಲಸದಿಂದ ಬರುವಂತ ಫಲಿತಾಂಶದ ಮೇಲೆ ಆಸಕ್ತಿ ಇಲ್ಲ, ಅಟ್ಯಾಚ್ಮೆಂಟ್ ಇಲ್ಲ. ಭಗವಂತ ನನಗೆ ಕೃಪೆ ಕೊಟ್ಟಿದ್ದಾನೆ ಕೆಲಸ, ಅದರಿಂದ ಬರುವಂತ ಫಲಿತಾಂಶನ ನಾನು ಭಗವಂತನ ಕೊಡ್ತಾ ಇದ್ದೀನಿ, ಅದಕ್ಕೆ ಅದು ನಿಷ್ಕಾಮ ಕರ್ಮ ಆಯ್ತು. ಪ್ಲಸ್ ಎರಡನೇದು ಹೇಳಿದ್ನಲ್ಲ, ನಾನು ಕೆಲಸ ಮಾಡದೆ ಭಗವಂತನಿಗೋಸ್ಕರ ಮಾಡ್ತೀನಿ ಅಂತ, ಇದು ಕೇವಲ ಭಕ್ತಿ. ಇದೆರಡು ಸೇರಿ ಕರ್ಮಯೋಗ. ಹೆಚ್ಚು ಕಡಿಮೆ ನಾವು ಕೇವಲ ಭಕ್ತಿ ಮಾಡಕ್ಕೆ ಕಲಿಯುಗದಲ್ಲಿ ಕಷ್ಟ. 24 hours ಭಕ್ತಿ ನಾನೆಲ್ಲ ಬಿಟ್ಬಿಟ್ಟು ಭಗವಂತನಿಗೋಸ್ಕರ ಮಾಡಬೇಕು. ಬಟ್ ಆದ್ರೆ ಹೆಚ್ಚು ಕಡಿಮೆ ನಾವು ಕರ್ಮಯೋಗ ಮಾಡ್ತಿರ್ತೀವಿ. ಯಾಕಂದ್ರೆ ನಾವು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತೀವಿ ನಮ್ಮ ಜೀವನದಲ್ಲಿ, ಅದರಿಂದ ಬರುವಂತ ಫಲಿತಾಂಶವನ್ನ ಭಗವಂತನಿಗೆ ನಾವು ಕೊಡ್ತಾ ಇರ್ತೀವಿ. ಇದು ಕರ್ಮಯೋಗ ಆಗುತ್ತೆ. ಕ್ಲಿಯರ್ ಆಯ್ತಲ್ಲ? ಯೋಗ, ಭಕ್ತಿ ಯೋಗ, ಕರ್ಮಯೋಗ. ಸೊ ಈಗ ನಾನು ಆಗ್ಲೇ ಹೇಳ್ದಂಗೆ ಗೃಹಸ್ಥ ಮತ್ತೆ ಸನ್ಯಾಸಿ ಇವರಿಬ್ಬರ ಬಗ್ಗೆನೂ ತಿಳ್ಕೊಳ್ಳೋಣ. ಹಾಗೆ ಈ ಶ್ಲೋಕ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಈ ಶ್ಲೋಕದಲ್ಲಿ ಹೆಚ್ಚು ಕಡಿಮೆ ಗೃಹಸ್ಥರಿಗೆ ಹೇಳಿರೋದು ಈ ಶ್ಲೋಕ. ಕೃಷ್ಣ ಹೆಚ್ಚು ಕಡಿಮೆ ಗೃಹಸ್ಥರಿಗೋಸ್ಕರ ಇದೆ ಹೇಳಿರೋದು. ಸೊ ಗೃಹಸ್ಥನ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಸನ್ಯಾಸಿ ಬಗ್ಗೆನೂ ತಿಳ್ಕೊಳ್ಬೇಕು. ಸರಿ, ಗೃಹಸ್ಥನಿಗೂ ಸನ್ಯಾಸಿಗೂ ಒಂದು ಡಿಫ್ರೆನ್ಸ್ ಇದೆ. ಏನಿರ್ಬೋದು ಅದು? ಸಂಸಾರ, ಓಕೆ, ಹೌದು, ಅದು ಒಂದು. ಮೇನ್ ಇನ್ನ ಅದಕ್ಕಿಂತ ಇನ್ನೊಂದು ಚೂರು ಜಾಸ್ತಿ. ಕೇಳಿಸಿಲ್ಲ? ವೈರಾಗ್ಯ. ಹೌದು, ಗೃಹಸ್ಥದಲ್ಲೂ ನಾವು ವೈರಾಗ್ಯ ಅನುಭವಿಸ್ಬೋದು, ಯುಕ್ತ ವೈರಾಗ್ಯದಿಂದ. ಏನೋ ಒಂದು ಚಿಕ್ಕದಿದೆ, ಅದರಿಂದನೇ ಈ ಗೃಹಸ್ಥಂದು ಎಲ್ಲ ಸ್ಟಾರ್ಟ್ ಆಗೋದು. ಗೃಹಸ್ಥ, ಓಕೆ, ಇದು ಈ ತರ ಗೃಹಸ್ಥ ಬೆಂಕಿ, ನಾನು ವಿಜಯನಗರ ಕ್ಲಾಸಲ್ಲಿ ಹೇಳ್ಬೇಕಾದ್ರೆ ಬೆಂಕಿ ಹಚ್ತಾನೆ ಅಂದೆ. ಬೆಂಕಿ ಹಚ್ಚೋದಂದ್ರೆ ಒಲೆ ಹಚ್ತಾನೆ. ಗೃಹಸ್ಥ ಒಲೆಯನ್ನ ಹಚ್ಚುತ್ತಾನೆ, ಸನ್ಯಾಸಿ ಒಲೆ ಹಚ್ಚೋದಿಲ್ಲ. ಕರೆಕ್ಟ್ ಅಲ್ವಾ? ಸನ್ಯಾಸಿಗೆಲ್ಲ ಪ್ರಸಾದ ಅವರು ಕೊಡ್ತಾರೆ, ಸನ್ಯಾಸಿ ಹೋಗಿ ಅಡುಗೆ ಮಾಡಲ್ಲ. ಗೃಹಸ್ಥ ಒಲೆ ಹಚ್ತಾನೆ. ಒಲೆ ಹಚ್ಚಕ್ಕೆ ಏನ್ ಬೇಕು? ಗ್ಯಾಸ್ ಸ್ಟವ್ ಬೇಕು. ಗ್ಯಾಸ್ ಸ್ಟವ್ ಹಚ್ಚಕ್ಕೆ ಏನ್ ಬೇಕು? ಲಕ್ಷ್ಮಿ ಬೇಕು. ಲಕ್ಷ್ಮಿ ಅನ್ನಕ್ಕೆ ಏನ್ ಬೇಕು? ಕೆಲಸ ಬೇಕು. ಕೆಲಸ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕರ್ಮ ಮಾಡ್ಬೇಕು. ಕರ್ಮ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಓದ್ಬೇಕು. ಓದ್ಬೇಕಂದ್ರೆ ಏನ್ ಮಾಡ್ಬೇಕು? ಮತ್ತೆ ಜನ. ನೋಡಿ ಎಲ್ಲಿಂದ ಗೃಹಸ್ಥನ್ ಹೆಂಗೆ ಸ್ಟಾರ್ಟ್ ಆಯ್ತು, ಕರ್ಮ ಹೆಂಗೆಲ್ಲ ಶುರುವಾಗಿದೆ ನೋಡಿ. ಸೊ ಇದು ಗೃಹಸ್ಥನಿಗೆ ಮತ್ತೆ ಸನ್ಯಾಸಿಗಿರುವಂತ ವ್ಯತ್ಯಾಸ. ಈಗ ಇಂಥ ಗೃಹಸ್ಥನಿಗೆ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂದ್ರೆ, ಗೃಹಸ್ಥ ಅಥವಾ ನಾವೆಲ್ಲ ಕೂತಿದ್ರ, ನೀನು ಏನನ್ನೇ ಮಾಡಪ್ಪ, ಏನಾದ್ರೂ ಮಾಡು, ಅದನ್ನ ನನಗೋಸ್ಕರ ಮಾಡು. ತುಂಬಾ ಸರಳವಾಗಿದೆ ಶ್ಲೋಕ ಇದು. ನನಗೋಸ್ಕರ ನೀನು ಮಾಡು, ನೀನು ಏನೇ ಮಾಡು ಅದನ್ನ ನನಗೋಸ್ಕರ. ಉದಾಹರಣೆಗೆ ನಾನು ಮಾರ್ಕೆಟ್ಗೆ ಹೋಗ್ತಾ ಇರ್ತೀನಿ, ಸುಂದರವಾಗಿರುವಂತ ಮಲ್ಲಿಗೆ ಹೂವು ಗಮ್ಮಂತ ಸುವಾಸನೆ ಬರ್ತಾ ಇರುತ್ತೆ, ತುಂಬಾ ಅದ್ಭುತ, ಸಾಲದಕ್ಕೆ ಅದು ಬೇರೆ ದುಂಡು ಮಲ್ಲಿಗೆ. ನೋಡಿದ ತಕ್ಷಣ ಒತ್ತಿಗೆ ಬೇರೆ ಕಟ್ಟಿದ್ದಾರೆ, ಜಡೆ ಹಿಂಗೆ ರೌಂಡಾಗಿ ಹಾಕಿದ್ರೆ ಅಥವಾ ನನ್ನ ಹೆಂಡತಿಗೆ ಹೋಗಿ ತಗೊಂಡ್ ಕೊಟ್ರೆ ಚೆನ್ನಾಗಿರುತ್ತಲ್ವಾ ಅನ್ನೋ ಮನೋಭಾವ ಬರುತ್ತೆ. ಯಾರಿಗೆ? ಭಕ್ತ ಅಲ್ದಿರೋನ್ಗೆ. ಅದೇ ಭಕ್ತ ಏನು ಯೋಚನೆ ಮಾಡ್ತಾನೆ, ಇದನ್ನ ಕೃಷ್ಣನ್ಗೆ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ಇದು ಭಕ್ತ ಯೋಚನೆ ಮಾಡ್ತಾನೆ. ನೋಡಿ, ಭಕ್ತ ಅಲ್ಲದೇ ಇರೋನ್ಗೂ ಭಕ್ತನಿಗೆ ಏನ್ ವ್ಯತ್ಯಾಸ ಗೊತ್ತಾಯ್ತಲ್ಲ. ಈಗ ಭಕ್ತ ನಾನು ಕೃಷ್ಣನಿಗೆ ಇದು ಆಫರ್ ಮಾಡಿದ್ರೆ ಅಂದ್ರೆ ಅರ್ಪಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಲ್ಲ, ಅಲ್ಲಿ ಕರ್ಮ ಯೋಗ ಆಗೋಯ್ತದೆ. ಯಾಕೆಂದ್ರೆ ಅವನು ತನ್ನಗೋಸ್ಕರ ಯೋಚನೆ ಮಾಡ್ಲಿಲ್ಲ ಹೂವನ ಬಳಸೋಕೆ. ಯಾರಿಗೋಸ್ಕರ ಯೋಚನೆ ಮಾಡ್ದ? ಕೃಷ್ಣನಿಗೋಸ್ಕರ. ಸೊ ಅವನಲ್ಲಿ ನಾವು ಹೋಗಿದ್ ಹೂವ ತಗೊಳಕ್ಕೆ ಅವನು ಯೋಚನೆ ಮಾಡಿದ್ದು ಕೃಷ್ಣನಿಗೋಸ್ಕರ. ಅರ್ಪಣೆ ಆಗೋಯ್ತಲ್ಲಿ, ಅವನು ತಂದು ಭಗವಂತನಿಗೆ ಅರ್ಪಣೆ ಮಾಡ್ತಾನೆ. ಈ ರೀತಿ ಇದೊಂದು ಚಿಕ್ಕ ಕೆಲಸ ನಮ್ಮ ಜೀವನದಲ್ಲಿ ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ಕೊನೆಗೆ ನಾವು ಮತ್ತೆ ಮಲ್ಕೊಂಡಾಗವರೆಗೂ ಅಂಡ್ ಈವನ್ ಮಲಗಿದ್ದವೂ ಸಹ ಯಾವುದೇ ಒಂದು ಚಟುವಟಿಕೆ ಅಥವಾ ಆಲೋಚನೆ ಪ್ಲಸ್ ಎಲ್ಲಾ ಸನ್ನಿವೇಶ ಎಲ್ಲಾ ಕ್ಷಣದಲ್ಲೂ ಭಗವಂತನಿಗೋಸ್ಕರ ನಾವು ಯೋಚನೆ ಮಾಡಿದ್ರೆ ಅದು ಕರ್ಮಯೋಗ. ಅಂದ್ರೆ ಈ ಶ್ಲೋಕದಲ್ಲಿ ಹೇಳ್ದಂಗೆ, ನೀನು ಏನನ್ನೇ ಮಾಡು ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಇವಾಗ ಏನನ್ನೇ ಮಾಡು, ಫಸ್ಟ್ ಕ್ವಾಲಿಟಿ ನಾವು ಕವರ್ ಮಾಡಲಿ. ಏನೇ ಮಾಡಲಿ ಭಗವಂತನಿಗೋಸ್ಕರ ಮಾಡಿ. ಕೃಷ್ಣ ಅಡ್ವಾಂಟೇಜ್ ಕೊಡ್ತಾನೆ, ಇಷ್ಟೆಲ್ಲ ನಮಗೆ ಮಾಡಕ್ ಹೇಳ್ತಾ ಇದ್ದಾನೆ ಕೃಷ್ಣ, ಇದರಿಂದ ನಮ್ಗೇನಪ್ಪ ಪ್ರಾಫಿಟ್? ಕಲಿಯುಗದಲ್ಲಿ ಹಂಗೆ ಅಲ್ವಲ್ಲ,
ಪ್ರಭು ನಾನು ಇದು ಮಾಡ್ತೀನಿ ಕೆಲಸ, ನನ್ಗೆ ಇದರಿಂದ ಏನ್ ಲಾಭ? ತಾಳಪ್ಪ ಕೃಷ್ಣ, ಇದೆಲ್ಲ ನಾನು ಹೇಳ್ತೀನಲ್ಲ, ಇದನ್ನೆಲ್ಲ ನೀನ್ ಮಾಡು. ನೆಕ್ಸ್ಟ್ ಶ್ಲೋಕದಲ್ಲಿ ಇದರಿಂದ ಆಗುವಂತ ಅಡ್ವಾಂಟೇಜ್ ಹೇಳ್ತಾನೆ ಕೃಷ್ಣನ್ ಗೊತ್ತು ನಾವು ಯಾವ ತರ ಅಂತ. ಕೃಷ್ಣ ನೀನ್ ಹೇಳ್ದಂಗೆ ಎಲ್ಲ ನಿನ್ಗೆ ಅರ್ಪಣೆ ಮಾಡ್ತೀನಿ, ನನ್ಗೇನ್ ಇದರಿಂದ ಲಾಭ ಅಂತ ಕೇಳ್ತಾರೆ ಅಂತ ಕೃಷ್ಣನ್ ಗೊತ್ತು. ನೆಕ್ಸ್ಟ್ ಶ್ಲೋಕದಲ್ಲಿ ಕೃಷ್ಣ ಅದಕ್ಕೂ ಸಹ ಉತ್ತರ ಕೊಟ್ಟಿದ್ದಾನೆ. ಸೊ ಫಸ್ಟ್ ಕ್ವಾಲಿಟಿ ಆಯ್ತು. ಎರಡನೇ ಕ್ವಾಲಿಟಿ ಏನು? ಎರಡನೇ ಕ್ವಾಲಿಟಿ ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ನೀನು ಏನನ್ನಾದ್ರೂ ಭುಂಜಿಸು, ಅಂದ್ರೆ ಏನನ್ನಾದ್ರೂ ಸೇವನೆ ಮಾಡು. ನಾವು ಹೆಚ್ಚು ಕಡೆ ತಿಳ್ಕೊಳ್ಬೇಕು. ನೀವು ಎಲ್ಲರೂ ಇಲ್ಲಿ ಸೆಂಟ್ರಿಗೆ ಬಂದಾದ್ಮೇಲೆ, ಕ್ಲಾಸ್ ಆದ್ಮೇಲೆ, ಪ್ರಭು ಪ್ರಸಾದ ಆಯ್ತಾ, ಪ್ರಭು ಪ್ರಸಾದ ಮಾಡಿದ್ರ, ಪ್ರಸಾದ ಮನೆಗೆ ತಗೊಂಡ್ರ, ಪ್ರಸಾದ ಅಂತ ಹೇಳ್ತಾರೆ. ಆದ್ರೆ ಮನೇಲಿ ಮಾಡಿರೋ ಅಂತ ಅಡುಗೆನ ಅಡುಗೆ ಅಂತೀವಿ, ನೈವೇದ್ಯ ಅಂತ. ನಾವು ನೈವೇದ್ಯ ಮಾಡಿದ್ರೆ ನೈವೇದ್ಯ ಅಂತೀವಿ. ಯಾಕೆಂದ್ರೆ ಟೆಕ್ನಿಕಲ್ ಆಗಿ ಹೇಳ್ಬೇಕು ಅಂದ್ರೆ, ನಾವು ಒಂದು ಸಲಿ ಅಡುಗೆನ ಭಗವಂತನಿಗೆ, ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರೋ ಅಂತ ಅಡುಗೆನ ಭಗವಂತನಿಗೆ ನೈವೇದ್ಯ ಆಗಿ ಅರ್ಪಣೆ ಮಾಡಿದಾಗ ಕೃಷ್ಣ ಅದರಲ್ಲಿ ಒಳಗೊಂಡಿರುವಂತ ಎಲ್ಲಾ ಕಾರ್ಮಿಕ್ ರಿಯಾಕ್ಷನ್ಸ್, ಅಂದ್ರೆ ಕರ್ಮವನ್ನ ತೆಗೆದು ನಮ್ಗೆ ಪ್ರಸಾದವಾಗಿ ಕೊಡ್ತಾನೆ ಕೃಷ್ಣ. ಅಷ್ಟು ಕೃಪೆ. ಯಾಕಂದ್ರೆ ನಮಗೆ ಗೊತ್ತಿಲ್ಲ. ಇವಾಗ ನೋಡಿ, ನಾವು ನಮ್ಮ ಜೀವನದಲ್ಲಿ ಅಕ್ಕಿ ಇವಾಗ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ, ಅಕ್ಕಿ ಬೆಳಿತಾನೆ, ಬೆಳೆದಿರೋನು ಅದನ್ನ ಮರ್ಚೆಂಟ್, ಒಬ್ಬ ಮಧ್ಯಮ ಅಧಿಕಾರಿ ಯಾರೋ ಬರ್ತಾನೆ, ಅವನು ಕೊಡ್ತಾನೆ, ಅವನು ಅದನ್ನ ಮತ್ತೆ ಬೆಂಗಳೂರಲ್ಲಿ ಯಾರಿಗೋ ಒಬ್ಬರು ಕೊಡ್ತಾನೆ, ಅವನು ಅದನ್ನ ಎಲ್ಲೋ ಮಾರ್ಕೆಟ್ಗೆ ಹಾಕ್ತಾನೆ, ಮಾರ್ಕೆಟ್ ಇಂದ ಮತ್ತೆ ನಮ್ಗಿಲ್ಲ ಅಂಗಡಿಗೆ ಸಿಗುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಬರೋವರೆಗೂ ಅವನು ಒಳ್ಳೆ ರೀತಿಯ ಅಕ್ಕಿನ ಸಂಪಾದಿಸ್ತಾನೆ. ನಮ್ಗೆ ಗೊತ್ತಾ? ಅಕ್ಕಿ ಮಾರೋನು ಬ್ಲ್ಯಾಕ್ ಮನಿನಾದ್ರೂ ಆಗಿರ್ಬೋದು, ವೈಟ್ ಮನಿನಾದ್ರೂ ಆಗಿರ್ಬೋದು, ಏನೇ ಆಗಿರ್ಬೋದು, ಅವನು ಒಳ್ಳೆ ರೀತಿಯ ಅಕ್ಕಿನ ಕೊಂಡ್ಕೊಂಡ, ಅಥವಾ ಒಬ್ಬ ಕಳ್ಳ ತಗೊಂಡು ಬಂದು ಮಾರ್ಕೆಟ್ಗೆ ಹಾಕಿರ್ಬೋದು, ಆಗಿರ್ಬೋದಲ್ವಾ? ನಾವು ನೋಡಿದೀವ? ಇಲ್ವಲ್ಲ. ಅಥವಾ ಒಂದು ತರಕಾರಿ ಆಗಿರ್ಬೋದು, ನಮಗ್ ಗೊತ್ತಿಲ್ಲ. ನಾವು ಸೇವನೆ ಮಾಡುವಂತ ಪ್ರತಿ ಒಂದು ಅಂಶದಲ್ಲೂ, ತರಕಾರಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಯಾವ್ದ್ರಲ್ಲೇ ಆಗಿರ್ಬೋದು, ಕರ್ಮ ಫಲ ನಮಗ್ ಗೊತ್ತಿಲ್ಲ. ಅದಕ್ಕೋಸ್ಕರ ಯಾವಾಗ ನಾವು ಇದನ್ನ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ, ಇನ್ನೂ ಸರಳವಾಗಿ ಹೇಳ್ಬೇಕು ಅಂದ್ರೆ, ನಮ್ಗೆಲ್ಲರಿಗೂ ಜೀವ ಇದೆ ಅಲ್ಲ, ನಾವು ಜೀವ ಹಿಂಸೆ ಮಾಡಬಾರ್ದು. ಕರೆಕ್ಟ್ ಅಲ್ವಾ? ತರಕಾರಿಗೂ ಜೀವ ಇರುತ್ತ, ಅಲ್ಲೂ ಸಹ ತರಕಾರಿಗೆ ಜೀವ ಇರುತ್ತೆ. ಅಂದ್ರೆ ನಮಗ್ ಗೊತ್ತಿರಲ್ಲ, ಅದ್ರಲ್ಲೂ ಸಹ ಕ್ರಿಮಿ ಕೀಟಗಳಿರ್ತಾವ, ನಮ್ಮ ಕಣ್ಣಿಗೆ ಕಾಣಿಸಲ್ಲ. ನಾವು ತರಕಾರಿನ ಕಟ್ ಮಾಡಿ ಹಾಕ್ಬೇಕಾದ್ರೆ ಕಟ್ಟಾದ್ರೆ ಅದು ಜೀವ ಹಿಂಸೆ ಆಗೋದು. ಯಾರೋ ಪ್ರಭು ನನಗೆ ಕೇಳ್ತಾ ಇದ್ರು, ಪ್ರಭು ನೀವು ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರೋದನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಪ್ರಸಾದ ಅಂತೀರಾ? ಸರಿ, ನಾವು ನಾನ್ ವೆಜ್ ಎಲ್ಲ ಬಿಟ್ಬಿಡ್ತೀವಿ ಪ್ರಭು. ವಿಜಯನಗರದಲ್ಲಿ ಮಾತಾಡ್ತಿದ್ದೆ ಕ್ಲಾಸಲ್ಲಿ. ಆಗ ನಾನ್ ವೆಜ್ ಏನೋ ಬಿಡ್ತೀವಿ, ಜೀವ ಹಿಂಸೆ ಮಾಡಲ್ಲ. ಬಟ್ ತರಕಾರಿಲೂ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆಯಲ್ಲ ಪ್ರಭು, ಅದರಲ್ಲೂ ಜೀವ ಇರುತ್ತೆ, ಚಿಕ್ಕ ಚಿಕ್ಕ ಕ್ರಿಮಿ ಕೀಟಗಳು ಇರ್ತವೆ ತರಕಾರಿ ಒಳಗು, ಗೊತ್ತಿಲ್ಲದೆ ಕಟ್ ಮಾಡ್ಬಿಟ್ರೆ ಅದು ಜೀವ ಹಿಂಸೆ ಆಗಲ್ವಾ ಪ್ರಭು ಅಂತ ಕೇಳಿದ್ರು. ನಾನು ಹೇಳಿದೆ, ಪ್ರಭು ಗ್ರೇಟೆಸ್ಟ್ ಅಡ್ವಾಂಟೇಜ್ ಏನಂದ್ರೆ, ನಮಗ್ ಗೊತ್ತಿಲ್ಲದೆ ನಮಗ್ ಕಣ್ಣಿಗೆ ಕಾಣಿಸ್ದಿರೋ ಆಗಿರುವಂತ ಆ ಪಾಪಕೃತ್ಯಗಳನ್ನು ಸಹ ಕೃಷ್ಣ ತಗೊಂಡ್ಬಿಡ್ತಾನೆ. ಕೃಷ್ಣ ಎಷ್ಟು ಮ್ಯಾಜಿಕ್ ನೋಡಿ. ಅದು ತಿಂದ್ರೆ, ನಾವು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ, ನಾವು ತಿಂದ್ರೆ ಅದರಿಂದ ಬರುವಂತ ಕರ್ಮ ಫಲವನ್ನ ನಾವು ಸ್ವೀಕರಿಸಬೇಕಾಗಿತ್ತು. ಆದ್ರೆ ಭಗವಂತನಿಗೆ ಅರ್ಪಣೆ ಮಾಡಿದ್ಮೇಲೆ ಅದು ಕರ್ಮ ಫಲಗಳ ಫ್ರೀ ಆಗಿ ಪ್ರಸಾದ ಆಯ್ತು. ಅದಕ್ಕೆ ಅದನ್ನ ಟೆಕ್ನಿಕಲಿ ಪ್ರಸಾದ ಅಂತ ಕರಿತೀವಿ ನಾವು. ಒಂದು ಪ್ರಸಾದಕ್ಕೆ ಅಷ್ಟು ನಮ್ಮ ಬುದ್ಧಿಯ ಈ ಕಾನ್ಶಿಯಸ್ನೆಸ್ ನ ಚೇಂಜ್ ಮಾಡೋಷ್ಟು ಶಕ್ತಿ ಇದೆ. ಅದು ಪ್ರಸಾದಕ್ಕಿರುವಂತ ಮಹಿಮೆ. ಅದಕ್ಕೆ ನಾನು ಯಾವುದೇ ಭಕ್ತರು ಸಿಕ್ಕಿದ್ರು, ಪ್ರಭು ಮನೇಲಿ ಆದಷ್ಟು ನೀವು ಈರುಳ್ಳಿ ಬೆಳ್ಳುಳ್ಳಿ ತಿಂತೀರಾ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಸಲಿ ಒಂದು ಅಡುಗೆನಾದ್ರೂ ಕೃಷ್ಣನಿಗೆ ನೈವೇದ್ಯ ತುಳಸಿ ಇಟ್ಟು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಹಾಗೆ ಮಾಡಿ ನೀವು ಅದನ್ನ ಸೇವಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಒಂದು ಟೈಮ್ ಆದ್ರೂ, ಅಟ್ಲೀಸ್ಟ್ ಒಂದು ಟೈಮ್ ನೀವು ನೋಡಿ ಅವಾಗ ಜೀವನದಲ್ಲಿ. ಯಾಕೆಂದ್ರೆ ಭಗವಂತನ ಕೃಪೆ ಅದ್ರ ಮೇಲೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಏನೇ ಮಾಡಲಿ, ಅಡುಗೆ ಯಾವುದೇ ದಿನನಿತ್ಯದ 3 ಟೈಮ್ ಯಾವುದೇ ಒಂದು ಅಡುಗೆ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿ ಪ್ರಸಾದವಾಗಿ ಅದನ್ನ ಸ್ವೀಕರಿಸಿ. ಇದು ಕೃಷ್ಣ ಹೇಳ್ತಾ ಇದ್ದಾರೆ. ಇದು ಎರಡನೇದು. ಮೂರನೇದು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು. ನಮ್ಗೆಲ್ಲ ಈ ಕಲಿಯುಗದಲ್ಲೆಲ್ಲ ದಾನ ಮಾಡಿದ್ರೆ ಒಳ್ಳೇದಾಗತ್ತಪ್ಪ, ದಾನ ಮಾಡಿದ್ರೆ ಒಳ್ಳೇದಾಗತ್ತಪ್ಪ ಅಂತ ನಾವು ಅಂತ ಇರ್ತೀವಿ. ಆಕ್ಚುಲಿ ಈ ದಾನ ಅಥವಾ ದಕ್ಷಿಣೆ ಅಂತ ಬಂದಾಗ ನಾವು ಯಾವ ರೀತಿ ದಾನ ಕೊಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ನಮಗೆ ಸ್ವಲ್ಪ ಗಮನ ಇರಬೇಕು. ಉದಾಹರಣೆಗೆ, ಸಿಗ್ನಲ್ ಅಲ್ಲಿ ನಾನು ಯಾರೋ ಒಬ್ಬ ವ್ಯಕ್ತಿನ ನೋಡ್ತೀನಿ. ಆ ವ್ಯಕ್ತಿ ಬಂದು, ಸರ್ ಸ್ವಲ್ಪ ನಾನು ಬಡವ ಇದ್ದೀನಿ, ನನಗೆ ಹಣವನ್ನು ಕೊಡಿ, ನನ್ಗೆ ಸಹಾಯ ಆಗುತ್ತೆ ಅಂತ ಹೇಳಿದಾಗ ಆ ವ್ಯಕ್ತಿಗೆ ಹಣವನ್ನು ಕೊಟ್ಟು ಆ ವ್ಯಕ್ತಿ ಏನಾದ್ರು
ಜಸ್ಟ್ ಉದಾಹರಣೆ ಕೊಡ್ತಾ ಇದ್ದೀನಿ. ಆ ಹಣವನ್ನು ಅಥವಾ ಆ ಲಕ್ಷ್ಮಿಯನ್ನು ತಗೊಂಡು ತಾನು ಬೇಡವಾಗಿರುವಂತ ಕೆಲಸ ಅಂದ್ರೆ ಕುಡಿದ್ಬಿಟ್ಟು ತನ್ನ ಹೆಂಡತಿನ ಹೋಗಿ ಹೊಡೆದ್ರೆ ಆ ಹಣ ಕೊಟ್ಟಿದೀವಲ್ಲ, ಆ ಕರ್ಮ ಫಲ ಅವನಿಗೆ ಬರಲ್ಲ, ನಮಗ್ ಬರುತ್ತೆ. ಯಾಕಂದ್ರೆ ಹಣ ಕೊಟ್ಟಿದ್ ನಾವು, ಆ ಒಂದು ಹೆಂಡತಿನ ಆ ಒಂದು ಮಾತೆನ ಹೊಡೆದಂಗ್ ಮಾಡಿದ್ ನಾವೇ. ಸೊ ನಾವ್ ಯಾವತ್ತು ಯೋಚನೆ ಮಾಡ್ಬೇಕು, ದಾನ ನಾನು ಕೊಡ್ತಾ ಇದ್ರೆ ಆ ದಾನ ಕರೆಕ್ಟ್ ಆಗಿ ಯುಟಿಲೈಸ್ ಆಗ್ತಾ ಇದೆಯಾ, ಅಂದ್ರೆ ಸೇವೆಗೆ ಅನುಗುಣವಾಗಿ ಪಾತ್ರ ಆಗಿದೆಯಾ ಆ ದಾನ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲೆಲ್ಲ ದಕ್ಷಿಣೆ ದಾನ, ಈ ದಾನದ ಹುಂಡಿ ದಕ್ಷಿಣೆ ಯಾಕೆಲ್ಲ ಹಿಂದಿನ ಕಾಲದಲ್ಲಿ ಇರ್ತಾ ಇದ್ರು, ಇವಾಗೆಲ್ಲ ಹುಂಡಿನೇ ಇಲ್ಲ ಬಿಡಿ, ಎಲ್ಲ ತೆಗೆದು ಬಿಡ್ತಾ ಇದಾರೆ ಅದನ್ನು. ಯಾಕೆಂದ್ರೆ ದಾನ ಕೊಡೋದ್ರಿಂದನೂ ಸಹ ನಾವು ಪರಿಶುದ್ಧರಾಗ್ತಾ ಇರ್ತೀವಿ. ಅದಕ್ಕೆ ಪ್ರಭುಗಳು ಎಲ್ಲರಿಗೂ ಹೇಳೋದು, ಇಲ್ಲಿ ಕೂತ್ಕೊಂಡಿರುವಂತ ಗೃಹಸ್ಥರು ನಾವೆಲ್ಲರೂ ಹೆಚ್ಚು ಕಡಿಮೆ ನಾವೆಲ್ಲರೂ ದುಡಿತೀವಿ. ನಾನು ಸಹ ಕೆಲ್ಸಕ್ಕೆ ಹೋಗ್ತೀನಿ, ನೀವು ಕೆಲ್ಸಕ್ಕೆ ಹೋಗ್ತೀರಾ, ಎಲ್ಲರೂ ಸಹ ಶಾಸ್ತ್ರದ ಪ್ರಕಾರ ಪ್ರತಿ ಒಬ್ಬರು ಸಹ ತಮ್ಮ ತಮ್ಮ ಸಂಬಳದಲ್ಲಿ ದಾನವನ್ನು ಅಂದ್ರೆ ಕೃಷ್ಣನಿಗೆ ನಾವು ಆಫರ್ ಮಾಡ್ಲೇಬೇಕು, ಅರ್ಪಣೆ ಮಾಡ್ಲೇಬೇಕು, ಅದು ಕಡ್ಡಾಯ. ಅಂದ್ರೆ ಕೃಷ್ಣ ನಿನ್ಗೇನ್ ಬರುತ್ತಪ್ಪ ಸ್ಯಾಲ್ರಿ, 10,000 ಬರುತ್ತಾ, 10,000 ಕೊಟ್ಬಿಡು ನನಗೆ. ಕೃಷ್ಣ ಯಾವತ್ತೂ ಹಂಗೆ ಹೇಳಲ್ಲ. ನಿನಗೆ ಎಷ್ಟು ನಿನ್ನ ಶಕ್ತಿ ಅನುಸಾರ ನಿನ್ನ ಮನಸ್ಸಿಗೆ ಏನ್ ಅನ್ಸುತ್ತಲ್ಲಪ್ಪ ಅದನ್ನ ನನಗೆ ಕೊಡು ಸಾಕು, ಅಷ್ಟೇ ಕೃಷ್ಣ ಹೇಳೋದು. ನಿಮ್ಮ ಶಕ್ತಿ ಅನುಸಾರ ಭಗವಂತನ ಕೊಡಿ. ಅದರಿಂದ ಏನ್ ಅಡ್ವಾಂಟೇಜ್ ಗೊತ್ತಾ, ನೀವು ಉದಾಹರಣೆಗೆ ಸಂಬಳ ಮಾಡಿ ದಕ್ಷಿಣೆ ಕೊಡ್ತಾ ಇಲ್ಲ ಅಂತ ಅನ್ಕೊಳ್ಳೋಣ, ಕೇಸ್ 1. ಇನ್ನೊಬ್ಬ ವ್ಯಕ್ತಿಗೆ ದಕ್ಷಿಣೆ ಕೊಡ್ತಾ ಇದ್ದಾನೆ ಅನ್ಕೊಳ್ಳಿ. ಆ ಕೊಡ್ತಾ ಇಲ್ದಿರೋ ವ್ಯಕ್ತಿ ಏನಾಗ್ತಿರುತ್ತೆ ಅಂತೆ, ಅದನ್ನ ಹಾರ್ಡ್ ಅಂಡ್ ಮನಿ ಅಂತೀವಿ ನಾವು ಇಂಗ್ಲಿಷ್ ಅಲ್ಲಿ, ಅಂದ್ರೆ ಕಷ್ಟಪಟ್ಟು ದುಡ್ದಿರೋಂತ ಒಂದು ಹಣ, ಅದರಿಂದ ಬರುವಂತ ಕರ್ಮ ಫಲವನ್ನ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಈ ವ್ಯಕ್ತಿ ಅದನ್ನ ಅನುಭವಿಸ್ಬೇಕು. ಆದ್ರೆ ಈ ಎರಡನೇ ವ್ಯಕ್ತಿ ಅವನು ದಾನ ಕೊಡ್ತಾ ಇದ್ದಾನಲ್ಲ, ಕೃಷ್ಣ ಅದನ್ನು ಸಹ ಪರಿಶುದ್ಧ ಮಾಡ್ಬಿಡ್ತಾನೆ. ಈ ಎರಡನೇ ವ್ಯಕ್ತಿಗೆ ಗೊತ್ತೇ ಆಗಲ್ಲ ಅವನ ಆರ್ಥಿಕ ಸ್ಥಿತಿ ಹೇಗಂದ್ರೆ ಹಂಗೆ ಮ್ಯಾಜಿಕ್ ಆಗೋದು. ಉದಾಹರಣೆ ಸುಧಾಮನ ಕತೆ ಎಲ್ಲರಿಗೂ ಗೊತ್ತಲ್ವಾ. ಸುಧಾಮ ಏನ್ ಕೊಟ್ಟ, ಒಣಗೋಗಿರೋ ಅವಲಕ್ಕಿ. ಅವ್ನು ಕೇಳಲೂ ಇಲ್ಲ ಭಗವಂತನ. ನಾವು ಆದ್ರೆ ಪತಿತರು ನಾವು ಭಗವಂತ ಅದು ಕೊಡು ಇದು ಕೊಡು ಅಂತ ಕೇಳ್ತಾ ಇರ್ತೀವಿ. ಸುಧಾಮ ಕೇಳಲೂ ಇಲ್ಲ. ಏನೋ ತನ್ನ ಹೆಂಡತಿ ಈ ತರ ಕೃಷ್ಣನ ಹತ್ರ ಹೋಗಿ ಕೇಳ್ಕೊಬ, ನಮ್ಮ ಆರ್ಥಿಕ ಸ್ಥಿತಿ ಸರಿ ಹೋಗುತ್ತೆ ಅಂತ ಹೇಳಿದ್ಲು. ಸುಧಾಮ ಕೇಳಲಿಲ್ಲ, ಬಟ್ ಮನ್ಸಲ್ಲಿ ಅನ್ಕೊಂಡ ಕೃಷ್ಣ, ಅದು ಅವನು ಕೇಳಲಿಲ್ಲ, ನನ್ನ ಹೆಂಡತಿ ಹಿಂಗ್ ಅನ್ಕೊಂತಾ ಇದ್ದಾಳೆ ಅಂದಿದ್ ಅಷ್ಟೇ. ಭಗವಂತ ಕಾಯ್ತಾ ಇದ್ದ. ಕೃಷ್ಣ ಯಾವಾಗ ಸುಧಾಮನ್ ನೋಡಿ ಭಕ್ತರಿಗೆ ಎಷ್ಟು, ಅದಕ್ಕೆ ಕೃಷ್ಣನ ಭಕ್ತ ವತ್ಸಲ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧೋ ಜಗತ್ಪತೆ ಅಂತೀವಿ. ದೀನ ಬಂಧು ಸುಮ್ನೆ ಹೇಳ್ತಿಲ್ಲ, ದೀನ ಬಂಧು. ಸುಧಾಮ ಹೋಗೋಕ್ಕೂ ಮುಂಚೆ ಸುಧಾಮನ 3 ತಲೆಮಾರ್ಗೂ ಆಗೋಷ್ಟು ಕೃಪೆ, ನಾನು ಆಸ್ತಿ ಅಂತ ಹೇಳಲ್ಲ, ಅದನ್ನ ಕೃಪೆ ಅಂತ ಹೇಳ್ತೇನೆ, ಅಷ್ಟು ಕೊಟ್ಬಿಟ್ಟ. ಯಾಕೆ? ಸುಧಾಮ ಭಗವಂತನಿಗೋಸ್ಕರ ತನ್ನ ಹತ್ರ ಏನಿತ್ತು ಅದನ್ನ ಅರ್ಪಣೆ ಮಾಡ್ದ. ಏನು ಭಿಕ್ಷೆ ಬೇಡಿ ಬಂದಂತ ಒಣಗೋಗಿರೋ ಅವಲಕ್ಕಿನ ಕೃಷ್ಣನು ಕೊಟ್ಟ. ಕೃಷ್ಣ ಅವನೇನು ಕೊಟ್ಟ? ಯಥಾರ್ಥವಾಗಿದ್ದ. ಸುಧಾಮ ತಾನು ಕೊಡುವಾಗ ಯಥಾರ್ಥವಾಗಿ ನೈಜ ಸ್ಥಿತಿ ಏನಿತ್ತು, ಒಣಗೋಗಿರೋ ಅವಲಕ್ಕಿ ಭಿಕ್ಷೆ ಬೇಡ್ದ, ಅದನ್ನೇ ಕೊಟ್ಟ ಅವನು. ಕೃಷ್ಣ ಈ ತರ ಎಲ್ಲೂ ಪ್ರಸಾದ ನಾನು ತಿಂದಿಲ್ಲ ಅಂತ ಅನ್ಬಿಟ್ಟ ಕೃಷ್ಣ ನಮ್ಮಲ್ಲಿ ಆ ನಿಷ್ಕಲ್ಮಶವಾದ ಸಮರ್ಪಣೆ ಪ್ಲಸ್ ಭಕ್ತಿ ನೋಡ್ತಾನೆ ಕೃಷ್ಣ. ಗೊತ್ತಾಗಲ್ಲ? ಇದು 3ನೇದು. ಗೃಹಸ್ಥರಾಗಿ ನಾವು ಫಾಲೋ ಮಾಡ್ಬೇಕಾಗಿರುವಂಥದ್ದು 3ನೇದು. ಪ್ರತಿಯೊಬ್ಬರೂ ಸಹ ದಾನ ಕೃಷ್ಣನಿಗೆ ಭಗವಂತನ ಸೇವೆಗೆ ಎಷ್ಟಾದ್ರೂ ಅಷ್ಟು ನಿಮ್ಮ ಮನಸ್ಸಿಗೆ ಅನಿಸ್ತಷ್ಟು. ಅದರಿಂದ ಅಡ್ವಾಂಟೇಜ್ ನಮ್ಗೆ. ಕೃಷ್ಣನ ಹತ್ರ ದುಡ್ಡಿಲ್ಲ ಅಂತಲ್ಲ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಆರ್ಯಸ್ಯ, ಕೃಷ್ಣ ಎಲ್ಲಾ ತರ ಇದೆ. ಇನ್ನ ಸರಳವಾಗಿ ಹೇಳ್ಬೇಕಂದ್ರೆ ಕೃಷ್ಣ ಲಕ್ಷ್ಮೀಪತಿ. ಅವನಿಗೆ ಏನಕ್ಕೆ ಬೇಕು ನಮ್ ದುಡ್ಡು ಅಲ್ವಾ? ಏನಕ್ಕೆ ಬೇಕು ಕೃಷ್ಣನಿಗೆ ದುಡ್ಡು? ಕೃಷ್ಣನಿಗೆ ನಾವು ದಾನ ಕೊಡೋದು ಕೃಷ್ಣನ ಸೇವೆಗೆ ನಾವು ಬಳಸ್ತೀವಿ. ಅಯ್ಯೋ ಕೃಷ್ಣ ಹೊಡ್ತಾನೆ, ಅಯ್ಯೋ ಈ ಭಕ್ತ ನನ್ಗೆ 10 ರೂಪಾಯಿ ಕೊಟ್ಟ, ಪಾಪ ಇವನ್ನ ಆಶೀರ್ವಾದ ಮಾಡ್ಬೇಕು. ಕೃಷ್ಣ ನೋಡ್ತಾನೆ ಎಲ್ಲ. ಅರ್ಥ ಆಯ್ತಲ್ಲ? ಸೊ ಇದು 3ನೇದು. ನಾವಿವಾಗ 4ನೇದು ನೋಡ್ಬೇಕಂದ್ರೆ, ಯಾವುದಾದ್ರೂ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಇನ್ನ ನಾನು ಭಾವಾರ್ಥಕ್ಕೆ ಹೋಗಿಲ್ಲ. ಭಾವಾರ್ಥದಲ್ಲಿ ಇನ್ನ ತುಂಬಾ ಚೆನ್ನಾಗಿ ಪ್ರಭುಪಾದರು ಬರೆದಿದ್ದಾರೆ. ಇಲ್ಲಿ ತಪಸ್ಸು ಅಂತ ಹೇಳ್ತಾ ಇದ್ದಾರೆ. ತಪಸ್ಸಂದ್ರೆ ಏನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ತಪಸ್ಸಂದ್ರೆ ಪ್ರಭು ನಾನು ಯಾವ್ದಾದ್ರು ಅರಣ್ಯಕ್ಕೆ ಹೋಗಿ ಕೂತ್ಕೊಂಡು ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ಳೋದು ಆ ತರ ಈ ಕಲಿಯುಗದಲ್ಲಿ ಮಾಡೋಕ್ ಆಗೋದಿಲ್ಲ. ತಪಸ್ಸು ಅಥವಾ ತಪಶ್ಚರ್ಯ
ಅಂದ್ರೆ ಏನಂದ್ರೆ ಓಕೆ, ಉದಾಹರಣೆ ಈ ತರ ಎಕ್ಸಾಂಪಲ್ಸ್ ತಗೊಳ್ಳೋಣ. ನಾನು ಅಲ್ಲಿ ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ, ಆ ಕಡೆ ನೋಡ್ತಾ ಇರ್ತೀನಿ ಬೆಳಗ್ಗೆ. ಆ ಕಡೆ ಅಂದ್ರೆ ಈ ಕಡೆ ಎಲ್ಲ ಪಾರ್ಕ್ಗೆ ಮಾತಾಜಿಯರೆಲ್ಲ ವಾಕಿಂಗ್ ಮಾಡಕ್ ಹೋಗ್ತಾ ಇರ್ತಾರೆ. ತಮ್ಮ ದೇಹದ ತೂಕವನ್ನ ಇಳಿಸೋಕೆ ತಾವು ಉದ್ಯಾನವನದಲ್ಲಿ ಹೋಗಿ ನಡ್ಕೊಂಡು ಓಡಾಡ್ತಾ ಇರ್ತಾರೆ. ಯಾಕೆ? ತಮ್ಮ ದೇಹದ ತೂಕವನ್ನು ಕಮ್ಮಿ ಇಳಿಸ್ಬೇಕು. ಬಟ್ ಆದ್ರೆ ಅದ್ರ ಸುಸ್ತಾಗ್ತಿದೆ ಅವ್ರಿಗೆ, ಸೆಕೆ ಹಿಡ್ಕೊಂಡ್ ಬರ್ತಾ ಇದೆ, ಆದ್ರೂ ಸಹ ಮಾಡ್ತಾ ಇದ್ದಾರೆ. ಯಾಕೆ? ದೇಹದ ತೂಕವನ್ನ ಕಮ್ಮಿ ಮಾಡ್ಬೇಕು. ಇದೇ ತಪಶ್ಚರ್ಯ. ಅಂದ್ರೆ ನಮ್ಮ ದೇಹಕ್ಕೆ ಏನೋ ಒಂದು ಲೆವೆಲ್ ಇದೆ, ಅದಕ್ಕೆ ಮೀರಿ ನಾವು ಇನ್ನೇನಾದ್ರೂ ಒಂದು ಕಠಿಣತೆನ ನಾವು ತಗೊಂಡ್ರೆ ಅದು ತಪಶ್ಚರ್ಯ. ಮತ್ತೆ ಹೇಳ್ತೀನಿ, ನಮ್ಮ ದೇಹಕ್ಕೆ ಒಂದು ಸ್ಕೇಲ್ ಇದೆ. ನಾನು ಇಲ್ಲಿವರೆಗೂ ಕೆಲಸ ಮಾಡ್ಬೋದು, ಅಥವಾ ನಾನು ಇಷ್ಟು ಶ್ರಮ ಹಾಕ್ಬೋದು ನನ್ನ ಶಕ್ತಿಯಿಂದ ಅಂತ ನಮ್ಗೊಂದು ಐಡಿಯಾ ಇರುತ್ತೆ, ಅಂದಾಜಿರುತ್ತೆ. ಅದನ್ನ ಮೀರಿ ಇನ್ನೊಂದು ಚೂರು ಜಾಸ್ತಿ ನಾವೇನ್ ತಗೊಳ್ತೀವಿ ನೋಡಿ, ಕೆಲಸ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಆ ಕಠಿಣತೆ ನಾವು ಸ್ವೀಕಾರ ಮಾಡ್ತೀವಲ್ಲ, ಅದನ್ನ ತಪಶ್ಚರ್ಯ ಅಂತ ಕರೀತಾರೆ. ಅರ್ಥ ಆಗ್ತಿದೆ ಅಲ್ಲ? ಅರ್ಥ ಆಗ್ತಿದೆಯಲ್ಲ? ಹರೇ ಕೃಷ್ಣ. ಎಲ್ಲ ಸೈಲೆಂಟ್ ಆಗಿದೆ. ಅದನ್ನ ತಪಶ್ಚರ್ಯ ಅಂತ ಕರೀತಾರೆ. ಸೊ ಇವಾಗ ಕೇಳ್ಬೋದು, ಪ್ರಭು ನೀನು ಯಾವುದಾದ್ರೂ ತಪಶ್ಚರ್ಯ ಮಾಡು, ಅದನ್ನ ನನಗೆ ಅರ್ಪಿಸು. ನಾವು ಸಹ ಬೆಳಿಗ್ಗೆ ಎಲ್ಲರೂ ತಪಶ್ಚರ್ಯ ಮಾಡ್ತೀವಿ. ನಾವು ಬೆಳಿಗ್ಗೆ ಇಲ್ಲಿ 4:20ಕ್ಕೆ ನಾವು ಅಂದ್ರೆ 4:15ಗೆ ಮಂಗಳಾರತಿ ಮಾಡ್ತೀವಿ. ಎಷ್ಟೋ ಜನ ಭಕ್ತರು ಇಲ್ಲಿ ಎಲ್ಲರೂ ಸಹ ಕೆಲ್ಸಕ್ಕೆ ಹೋಗೋರೆ, ತುಂಬಾ ದೂರದಿಂದ, ವೈಟ್ ಫೀಲ್ಡ್ ಇಂದ ಆಗಿರ್ಬೋದು, ಸರ್ಜಾಪುರದಿಂದ ಆಗಿರ್ಬೋದು, ಎಷ್ಟೋ ಜನ ಅಂಡ್ ಮಾತಾಜೀಸ್ ಎಲ್ಲರೂ ಸಹ ಬೆಳಿಗ್ಗೆ ಬೇಗ ಎದ್ದು 4:15ಗೆ ಇಲ್ಲಿ ಮಂಗಳಾರತಿಗೆ ಇರ್ತಾರೆ. ಏನ್ ಮಾಡ್ತಿದೆ ಈ ಭಕ್ತರನ್ನೆಲ್ಲ ಮಂಗಳಾರತಿಗೆ ಬರೋ ಕಾರಣ? ಪ್ರತಿದಿನ ಬೆಳಗ್ಗೆ 4:15 ಮಂಗಳಾರತಿಗೆ ಈ ಭಕ್ತರು, ಮಾತಾಜಿ ಪ್ರಭುಗಳು ಇಲ್ಲಿ ಎಷ್ಟೊಂದು ಜನ ಬರ್ತಾರೆ. ಯಾಕಂದ್ರೆ ಆ ಭಕ್ತಿಯ ಒಂದು ಅನುಭವ ಅವ್ರಿಗಿದೆ. ಸುಮ್ಮನೆ ಎದ್ದು ಬೆಳಗ್ಗೆ ಎದ್ದು 3 ಗಂಟೆಗೆ ಮನೇಲಿ ಸ್ನಾನ ಮಾಡ್ಕೊಂಡು ಮಾತಾಜಿ ಮಕ್ಕಳೆಲ್ಲ ಕರ್ಕೊಂಡು 4:15ಗೆ ಬರೋದ ಅವಶ್ಯಕತೆ ಏನು? ಯಾಕಂದ್ರೆ ಅವ್ರಿಗೆ ಗೊತ್ತು ಆ ಭಕ್ತಿಯ ಅನುಭವ, ಅವ್ರಿಗೆ ಗೊತ್ತು ಕರ್ಮ ಯೋಗ ಅಂದ್ರೆ ಏನು. ಯಾಕೆ ನಾನು ಬೆಳಿಗ್ಗೆ ಬೇಗ ಎದ್ದು ಭಗವಂತನ ಬರ್ಬೇಕಿಲ್ಲಿ? ಯಾಕಂದ್ರೆ ಭಗವಂತನಿಗೋಸ್ಕರ ನಾನು ಸೇವೆ ಮಾಡ್ಬೇಕು ಅಂತ ಬರ್ತಾರೆ. ಅವರು ನೋಡಿ ತಪಶ್ಚರ್ಯನ ಫಾಲೋ ಮಾಡ್ತಿದ್ದಾರೆ. ಇದೆಲ್ಲ ನೋಡಿ ಗುರು, ಸಾಧು, ಶಾಸ್ತ್ರ ಸುಮ್ಮನೆ ಹೇಳಿಲ್ಲ ಯಾರು ಆಚಾರ್ಯರು. ಹೇಳ್ಬೇಕಿತ್ತಲ್ಲ ಎಲ್ಲ ಆಚಾರ್ಯರು, ನೋಡಪ್ಪ ನೀನು ಬೆಳಗ್ಗೆ ಎದ್ದು 4:15ಗೆ ಬರೋ ಬದಲು 11:30 ಮಧ್ಯಾಹ್ನ 12 ಗಂಟೆಗೆ ಬಂದು ಮಂಗಳಾರತಿ ಮಾಡು ಅಂತ ಹೇಳ್ಬೋದಿತ್ತಲ್ಲ ಆಚಾರ್ಯರು. ವಾಸ್ತವ ಅಲ್ವಾ? ಹೇಳ್ಬೋದಾಗಿತ್ತು. ಬಟ್ ಯಾಕೆ ಎಲ್ಲ ಆಚಾರ್ಯರು ಬೆಳಿಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತಕ್ಕೆ ಬಾ, ಮಂಗಳಾರತಿ ಅಟೆಂಡ್ ಮಾಡು, ಬ್ರಹ್ಮ ಮುಹೂರ್ತದಲ್ಲಿ ನೀನು ಜಪವನ್ನು ಮಾಡು ಯಾಕೆ ಹೇಳಿದ್ರು? ನೋಡಿ, ನಾವು ಎಲ್ಲಾನು ಪ್ರಶ್ನೆ ಮಾಡ್ಬೇಕು. ಪ್ರಶ್ನೆ ಮಾಡಿದ್ರೇನೆ ನಾವು ತಿಳ್ಕೊಳಕ್ ಸಾಧ್ಯ ಆಗುತ್ತೆ. ಯಾಕೆ ಹೇಳಿರ್ಬೋದು ನಮ್ಗೆ ಈ ತರ ಆಚಾರ್ಯರು? ಯಾಕೆಂದ್ರೆ ನಾವು ಇಂದ್ರಿಯ ಸಂಯಮನ ಕಲಿಬೇಕು. ಇಂದ್ರಿಯನ ಹತೋಟಿಲಿ ಇಟ್ಕೊಳದ್ ಕಲ್ತ್ಕೊಂಡ್ರೇನೆ ನಮಗೆ ಭಕ್ತಿಯ ಮಾರ್ಗದಲ್ಲಿ ನಡೆಯೋಕೆ ಶಕ್ತಿ ಬರೋದು. ಬೆಳಿಗ್ಗೆ ಬೇಗ ಎದ್ದೊಳಗೆ ಕಷ್ಟ ಆಗುತ್ತಲ್ಲ ನಮ್ಗೆ ಯಾವಾಗ. ಬಟ್ ಎದ್ದು ಒಂದು ಸಲ ಮಂಗಳಾರತಿಗೆ ಬನ್ನಿ, ಅದಾದ್ಮೇಲೆ ನಿಮ್ಮ ದಿನ ಎಲ್ಲ ನೋಡಿ. ಒಂದು ಸಲ ಬನ್ನಿ ಮಂಗಳಾರತಿಗೆ, ನಾನು ಎಲ್ಲರಿಗೂ ಹೇಳ್ತೀನಿ, ಒಂದು ಸಲ ಬನ್ನಿ ಮಂಗಳಾರತಿಗೆ, ಅದಾದ್ಮೇಲೆ ನೋಡಿ ನಿಮ್ಮ ದಿನ ಸರಿ. ಯಾಕೆಂದ್ರೆ ಅದಕ್ಕೋಸ್ಕರ ನಾವು ಮಂಗಳ ಆರತಿ ಅಂತೀವಲ್ಲ, ನಿಮ್ ದಿನ ಎಲ್ಲ ಮಂಗಳ ಆಗತ್ತಲ್ಲಿ. ಯಾಕಂದ್ರೆ ನೀವು ತಪಶ್ಚರ್ಯ ಮಾಡಿ ಭಗವಂತನಿಗೋಸ್ಕರ ಬೆಳಗ್ಗೆ ಬೇಗ ಎದ್ದು ಬರ್ತಾ ಇದ್ದೀರ. ಸೊ ಇದು ತಪಶ್ಚರ್ಯ, ಭಗವಂತನಿಗೋಸ್ಕರ ಕಠಿಣತೆಗಳನ್ನ ಸ್ವೀಕಾರ ಮಾಡೋದು. ಬೆಳಗ್ಗೆ ನಾನು ಹಿಂಗೆ ನಾವು ಭಕ್ತರೆಲ್ಲ ಸೇರಿ ಮನೇಲಿ, ಒಬ್ಬರ ಮನೇಲಿ ಫಂಕ್ಷನ್ ಇತ್ತು, ಮಾತಾಜಿ ಪ್ರಭುಗಳೆಲ್ಲ ಇಲ್ಲಿ ಬಂದಿದ್ದಾರೆ, ಇಲ್ಲಿ ಕೂತಿದ್ದಾರೆ. ನಾನು ಆ ಪ್ರಭುಗಳು ಹೇಳಿದೆ, ಪ್ರಭು ಭಕ್ತಿಯ ಮಾರ್ಗ ಅಥವಾ ಕೃಪೆಯನ್ನು ಪಡಿಬೇಕು ಅಂದ್ರೆ ನಾವು ಭಗವಂತನ ಭಕ್ತರ ಸಂಘದಲ್ಲಿ ಇರಬೇಕು, ಹಾಗೆ ಭಕ್ತಿ ಮಾಡಬೇಕು. ಆ ಮಾರ್ಗದಲ್ಲಿ ಬಂದಾಗ ಆ ಒಂದು ಸಂತೋಷದ ಅನುಭವ ನಮ್ಗಾಗುತ್ತೆ, ದಯವಿಟ್ಟು ನೀವು ಬನ್ನಿ ಅಂತ ಹೇಳಿದೆ. ಇಷ್ಟೆಲ್ಲ ಮಳೆ ಬರ್ತಿದ್ರು ಆ ಭಕ್ತರು ಇಲ್ಲಿ ಕೂತಿದ್ದಾರೆ ನೋಡಿ. ಇಷ್ಟು ಜೋರಾಗಿ ಮಳೆ ಬರ್ತಾ ಇತ್ತು, ಪ್ರಭು ಇಲ್ಲಿದ್ದಾರೆ, ಮಾತಾಜಿ ಅಲ್ಲಿದ್ದಾರೆ, ಬಂದ್ರು ನೋಡಿ. ನಾನ್ ಸಾಮಾನ್ಯ ಅವ್ರ ಮನೆಗೆ ಹೋಗಿದ್ವಿ ಇವತ್ತು, ಬೇಕಾದ್ರೆ ನೀವು ಸತ್ಸಂಗ ಮುಗಿಸಾದ್ಮೇಲೆ ಕೇಳಿ, ಬೇಕಾದ್ರೆ ಅವ್ರ ಮನೆಗೆ ಹೋಗಿದ್ವಿ. ಬಂದಿದ್ವಲ್ಲ ಪ್ರಭು ನಾವು ನಿಮ್ಮ ಮನೆಗೆ? ಇಷ್ಟು ಮಳೆ ಬರ್ತಿದೆ, ಪ್ರಭು ಬಂದಿದ್ದಾರೆ, ಮಾತಾಜಿ ಬಂದಿದ್ದಾರೆ. ಯಾಕೆ ಬಂದ್ರು ಈ ತರ? ಯಾಕೆಂದ್ರೆ ಭಕ್ತಿಯಲ್ಲಿ ಆ ರುಚಿ, ಅಂದ್ರೆ ಭಗವಂತನ ಆ ಕೃಪೆ ಪಡಿಬೇಕು ನಾವು ನಮ್ಮ ಜೀವನದಲ್ಲಿ. ಹೇಗ್ ಪಡಿತೀವಿ? ಭಗವಂತನಿಗೋಸ್ಕರ ನಾವು ಅರ್ಪಣೆ ಮಾಡಿದಾಗ ಅದನ್ನ ಪಡಿತೀವಿ.
ಸೊ ನಾವು ಗೃಹಸ್ಥರಾಗಿ ಈ ಒಂದು 4 ಅಂಶಗಳನ್ನ ನಾವು ಏನನ್ನೇ ಮಾಡಿದ್ರು, ಏನನ್ನೇ ಸೇವಿಸಿದ್ರು, ಏನನ್ನೇ ದಾನ ಕೊಟ್ರು ಅಥವಾ ಈಸ್ಕೊಂಡ್ರು, ಯಾವುದೇ ತರ ತಪಶ್ಚರ್ಯ ಮಾಡಿದ್ರು ಸಹ ಎಲ್ಲವನ್ನೂ ಸಹ ಭಗವಂತನಿಗೋಸ್ಕರ ನಾವು ಮಾಡಬೇಕು. ಇದೇ ಬಾಟಮ್ ಲೈನ್. ಅರ್ಥ ಆಯ್ತಾ? ಎಲ್ಲವನ್ನು ಭಗವಂತನಿಗೋಸ್ಕರ. ಈಗ ಭಗವಂತನಿಗೋಸ್ಕರ ಅಂದ್ರೆ ಹೆಂಗ್ ಪ್ರಭು ಮಾಡೋದು? ಕರೆಕ್ಟ್ ಅಲ್ಲ? ನಾನು ಅವಾಗಿಂದ ಭಗವಂತನಿಗೋಸ್ಕರ ಅಂತ ಹೇಳ್ತಾ ಇದ್ದೀನಿ. ಹೆಂಗೆ ಯೋಚನೆ ಮಾಡ್ಬೇಕಲ್ವಾ ನಾವು? ನೀವ್ ಯಾರು ಕೇಳ್ತಿಲ್ಲ, ನಾನೇ ಕೇಳ್ತಾ ಇದ್ದೀನಿ. ಅದಕ್ಕೆ ನೀವ್ ಯಾರು ಕೇಳ್ತಾ ಇಲ್ಲ. ಭಗವಂತನಿಗೋಸ್ಕರ ಅಂದ್ರೆ ಈ ತರ ಮಾಡಿದ್ರೆ ಕೃಷ್ಣನ್ಗೆ ಇಷ್ಟನಾ? ಈ ತರ ಮಾಡಿದ್ರೆ ಕೃಷ್ಣನ್ ಚೆನ್ನಾಗಿರುತ್ತಾ? ಯೋಚನೆ ಮಾಡ್ಬೇಕು. ಬೆಳಿಗ್ಗೆ ಎದ್ದು ಏನ್ ನಾಷ್ಟ ಮಾಡ್ಲಿ ಅನ್ನೋದ್ರ ಬದಲು ಬೆಳಿಗ್ಗೆ ಎದ್ದು ಭಗವಂತನಿಗೆ ಏನ್ ನೈವೇದ್ಯ ಮಾಡ್ಲಿ. ನೋಡಿ, ಬದಲಾವಣೆ ಅನ್ನೋದು ಇಲ್ಲಿಂದ ಆಗ್ತಾ ಹೋಗುತ್ತೆ. ಬೆಳಿಗ್ಗೆ ಎದ್ದು ಭಗವಂತನಿಗೆ ಏನ್ ನೈವೇದ್ಯ ಮಾಡ್ಲಿ. ನಮ್ಮ ಪ್ರಭು ಕೆಲ್ಸಕ್ಕೆ ಹೋಗ್ತಾರೆ, ಪ್ರಸಾದ ಮಾಡಿ ನಮ್ಮ ಪ್ರಭುಗೆ ಡಬ್ಬಕ್ಕೆ ಹಾಕೊಡೋಣ. ಅವಾಗ ಪ್ರಭುನು ಪ್ರಸಾದನೇ ತಿಂತಾರೆ, ನಮ್ಮ ಯಜಮಾನರು ಪ್ರಸಾದನೇ ತಿಂತಾರೆ. ಮನೋಭಾವ ನೋಡಿ. ನಿಮ್ ಮಾತಾಜಿಯರು ಮನೆಯಲ್ಲಿಂದ ಆ ಒಂದು ಕಾನ್ಶಿಯಸ್ ಕೊಟ್ರೆ ಮನೇಲಿರುವಂತ ಎಲ್ಲರೂ ಸಹ ಭಕ್ತಿಗೆ ಬಂದ್ಬಿಡ್ತಾರೆ. ಜಸ್ಟ್ ಕೇವಲ ಅಡುಗೆ ಮನೆಯಿಂದ ಶುರುವಾಗುತ್ತೆ, ಪ್ರಸಾದದಿಂದ. ಆಗ ಪ್ರಭುಗಳು ನೋಡ್ತಾರೆ, ಅಯ್ಯೋ ನನ್ನ ಮಾತಾಜಿ ಇಷ್ಟು ಭಕ್ತಿಗೆ ಫಾಲೋ ಮಾಡ್ತಾರೆ, ಅವರು ಸಹ ಭಕ್ತಿಗೆ ಹೂವ ತಂದ್ಕೊಡೋದಾಗಿರ್ಬೋದು, ಎಲ್ಲಾನು ಸೇವೆ. ನೋಡಿ, ಮನೆಯಲ್ಲಿ ಮಾಡೋ ಪೂಜೆನೂ ಸಹ ಸೇವೆ ಆಗೋಗುತ್ತಾಗ. ನಾವು ಯಾವಾಗೋ ಒಂದ್ಸಲಿ ಬರೀ ಬೆಳಗ್ಗೆ ಮತ್ತೆ ಸಾಯಂಕಾಲ ಭಕ್ತಿ ಮಾಡೋದ್ರ ಬದಲು ಪ್ರತಿಯೊಂದು ಹಂತದಲ್ಲೂ ಸಹ ಭಕ್ತಿ, ಹೇಗೆ ನಾನು ಕೃಷ್ಣನಿಗೆ ಸೇವೆ ಮಾಡ್ಲಿ ಅನ್ನೋ ಒಂದು ಆಲೋಚನೆ ನಮಗ್ ಬರುತ್ತಲ್ಲ, ಆಗ ಈ ಕರ್ಮಯೋಗ ಸ್ಥಾಪನೆ ಆಗ್ತಾ ಹೋಗುತ್ತೆ. ಹಂತವಾಗಿ ಶುರು ಆಗ್ತಾ ಹೋಗುತ್ತೆ. ಇವಾಗೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನೀನ್ ದೀಪ ಹಚ್ಚೆ, ನಾನು ಕೆಲ್ಸದಲ್ಲಿದ್ದೀನಿ, ಸಾಯಂಕಾಲ ಬರೋದ್ ಲೇಟ್ ಆಗುತ್ತೆ, ಹೂವ ನೀನೇ ತಗೊಂಬಂದ್ಬಿಡೆ. ಈ ತರ ಎಷ್ಟೊಂದು ಜನ ಪ್ರಭುಗಳು ನಾನು ನೋಡಿದ್ದೀನಿ. ನಾನು ಬೇರೆ ಕಡೆ ಕ್ಲಾಸ್ ಕೊಡ್ತಾ ಇದ್ದೆ, ಅವಾಗೆಲ್ಲ ಡೌಟ್ ಕೇಳ್ತಾ ಇದ್ರು. ಬರೀ ಮಾತಾಜಿಯರಿಗೆ ಅಷ್ಟೇ ದೇವ್ರ ಮನೆ ಸೀಮಿತ ಅಲ್ಲ. ಪ್ರಭುಗಳು ನಾವು ಸಹ ಸೇವೆ ಮಾಡಬೇಕು. ನಾವು ಒಂದು ದೀಪದ ಎಣ್ಣೆ ಅಥವಾ ದೀಪದ ಬತ್ತಿ ನಾವು ಹಾಕೋದಾಗಿರ್ಬೋದು, ಅಥವಾ ಭಗವಂತನಿಗೋಸ್ಕರ ಮಾರ್ಕೆಟ್ ಇಂದ ಹೂವು ತಗೊಂಡ್ಬಂದು ಮಾತಾಜಿ ಕೊಟ್ರೆ ಅದರಿಂದನೂ ಪ್ರತಿಫಲ. ಭಗವಂತ ಗಮನಿಸ್ತಾನೆ ಅದನ್ನ. ನೀನು ಮಾಡು ಭಕ್ತಿ, ನಾನು ಬಂದು ಅಗರಬತ್ತಿ ಬೆಳಗ್ತೀನಿ. ನೋಡಿ, ಅದನ್ನ ಮಕ್ಕಳು ನೋಡ್ತಾರೆ, ಅಪ್ಪ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ, ಮಕ್ಕಳು ಸಹ ಅದನ್ನ ಏನ್ ಮಾಡ್ತಾರೆ? ಅನುಕರಣೆ ಅಂದ್ರೆ ಅನುಸರಿಸ್ತಾರೆ. ನಾವು ಸುಮ್ಮನೆ ನಿಂತ್ಕೊಂಡು ಹೇಳ್ತಾ ಇರ್ತೀವಲ್ಲ, ಅಯ್ಯೋ ಪ್ರಭು ಈಗಿನ ಕಾಲದ ಕಲಿಯುಗದ ಮಕ್ಕಳು ಅಯ್ಯೋ ಕೆಟ್ಟೋಗ್ಬಿಟ್ಟಿದಾರಪ್ಪ. ಸರ್, ನಾವು ನಮ್ಮನ್ನ ನೋಡಿ ಮಕ್ಕಳು ಕಲಿತಾ ಇದ್ದಾರೆ ಪ್ರಭುಗಳೇ. ಕರೆಕ್ಟ್ ಅಲ್ವಾ? ನಾವ್ ಹೇಗಿದೀವಿ, ಸನಾತನ ಧರ್ಮ ಹಾಳಾಗೋಯ್ತು, ಸಂಸ್ಕೃತಿ ಹಾಳಾಗೋಯ್ತು, ಇದನ್ನೆಲ್ಲ ಹೇಳ್ಕೊಂಡೇ ಬರ್ತಾ ಇದೀವಿ. ನಾವು ಫಾಲೋ ಮಾಡ್ತಾ ಇದೀವ? ಪ್ರಶ್ನೆ ಯಾರಿಗ್? ನಮಗ, ಮಕ್ಕಳಿಗ? 10 ಜನ ಸೇರಿ ಪ್ರತಿದಿನ ಬೆಳಗ್ಗೆದ್ದು ಮಂಗಳಾರತಿ ಅಟೆಂಡ್ ಮಾಡಿ, ಸಂಧ್ಯಾರತಿ ಮನೇಲಿ ಮಾಡಿ, ಬೇರೆಯವ್ರು ಗಮನಿಸಿ ಯಾಕೆ ಇವ್ರು ಮಾಡ್ತಿದಾರೆ ಅಂತ ಪ್ರಶ್ನೆ ಬರಲ್ವಾ? ಈ ರೀತಿ ನಾವು ಸಮಾಜನ ಉದ್ಧಾರ ಮಾಡ್ಬೇಕು ಅಂದ್ರೆ ಸಮಾಜದ ಮೇಲಿಂದ ಬರ್ಬೇಕಾಗಿಲ್ಲ, ನಮ್ಮಿಂದ ಬರ್ಬೇಕು ಆಕ್ಚುಲಿ. ಕರೆಕ್ಟ್ ಅಲ್ವಾ? ನಾವು ಭಕ್ತಿ ಮಾಡ್ತಿದೀವ ಇಲ್ಲ ಅನ್ನೋದು ನಾವು ಫಸ್ಟ್ ಬರ್ಬೇಕು. ಅವಾಗ ನಮ್ಮ ಮಕ್ಕಳು ಅದನ್ನ ಅನುಸರಿಸ್ತಾರೆ. ಕರೆಕ್ಟ್ ಅಲ್ವಾ? ಇನ್ ಮಿಕ್ಕಿದ್ ಬಿಡಿ, ನಾವು ಮಾಡೋಣ, ಅವ್ರು ಮಾಡ್ಲಿಲ್ಲ ಅಂದ್ರೆ ಅದು ಕರ್ಮಫಲ, ಅವರ ಪ್ರಾರಬ್ಧ ಕರ್ಮ ಏನಂತ ಅದು. ಬಟ್ ಆದ್ರೆ ನಾವು ಮಾಡ್ತಿದೀವ ಅನ್ನೋ ಪ್ರಶ್ನೆ ನಾವು ಹಾಕೋಬೇಕು. ಅರ್ಥ ಆಯ್ತಲ್ಲ? ಸೊ ಇಷ್ಟು ಕೃಷ್ಣ ಹೇಳ್ದ. ಈಗ ಭಾವಾರ್ಥದಲ್ಲಿ ಕೆಲವೊಂದು ಇಂಪಾರ್ಟೆಂಟ್, ತುಂಬಾ ಅಂದ್ರೆ ತುಂಬಾ ಮುಖ್ಯವಾದಂತ ಪ್ರಭು ಮಾಹಿತಿಯನ್ನ ಕೊಟ್ಟಿದ್ದಾರೆ ಪ್ರಭುಪಾದರು. ಟೈಮ್ ಸ್ವಲ್ಪ ಕಮ್ಮಿ ಇದೆ, ನಾನು ಬೇಗ ಹೋಗ್ತೀನಿ. ಪ್ರಭುಪಾದರು ಇಲ್ಲಿ ಭಾವಾರ್ಥದಲ್ಲಿ ಹೇಳ್ತಾರೆ, ಹೀಗೆ ಯಾವುದೇ ಸನ್ನಿವೇಶದಲ್ಲಿಯೂ ಕೃಷ್ಣನನ್ನು ಮರೆಯದಂತೆ ತನ್ನ ಬದುಕನ್ನು ರೂಪಿಸಿಕೊಳ್ಳುವುದು ಪ್ರತಿಯೊಬ್ಬನ ಕರ್ತವ್ಯ. ಮತ್ತೆ ಹೇಳ್ತೀನಿ, ಪ್ರತಿಯೊಬ್ಬನ ಕರ್ತವ್ಯ, ಡ್ಯೂಟಿ. ಹೀಗೆ ಯಾವುದೇ ಸನ್ನಿವೇಶದಲ್ಲೂ ಕೃಷ್ಣನನ್ನು ಮರೆಯದಂತೆ ತನ್ನ ಬದುಕನ್ನು ರೂಪಿಸಿಕೊಳ್ಳುವುದು ಪ್ರತಿಯೊಬ್ಬನ ಕರ್ತವ್ಯ ಅಂತ. ಕೃಷ್ಣನ ಯಾವುದೇ ಸನ್ನಿವೇಶದಲ್ಲೂ ನಾವು ಮರಿಬಾರ್ದು ಅಂತ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ಹೆಂಗಾಗತ್ತೆ ಇದು? ಯಾವುದೇ ಸನ್ನಿವೇಶದಲ್ಲಿ ಮರಿಬಾರ್ದು ಅಂದ್ರೆ ಹೇಗ್ ಸಾಧ್ಯ ಆಗುತ್ತೆ? ಯಾವಾಗ ನಾನು ಈ 4 ವಿಷಯ ಹೇಳಿದ್ನಲ್ಲ, ಈ 4 ವಿಷಯನ ಯಾವಾಗ ನಮ್ಮ ಜೀವನದಲ್ಲಿ ನಾವು ಅನುಸರಣೆ ಮಾಡ್ತೀವಿ ಅಂದ್ರೆ, ಏನೇ ಕೆಲಸ ಮಾಡಿದ್ರು ಭಗವಂತನಿಗೆ ಅರ್ಪಣೆ, ಏನೇ ತಿಂದ್ರು ಪ್ರಸಾದನೇ ತಿಂತೀನಿ, ಯಾಕೆಂದ್ರೆ ಭಗವಂತನಿಗೆ ಅರ್ಪಣೆ ಆಗಿರುತ್ತೆ. ಏನೇ ದಾನ ಕೊಟ್ರು ಭಗವಂತನಿಗೆ ದಾನ ಕೊಡ್ತೀನಿ ಆಗಿರುತ್ತೆ.
ಹಾಗೆ ಏನೇ ತಪಶ್ಚರ್ಯ ಮಾಡಿದ್ರು ಭಗವಂತನಿಗೋಸ್ಕರ ಮಾಡ್ತೀನಿ. ಸೊ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಏನೇ ಮಾಡಿದ್ರು ಭಗವಂತ ಕೃಷ್ಣ, ಕೃಷ್ಣನ್ಗೋಸ್ಕರ, 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 ಹಂಗ ಆಗ್ತಾ ಆಗ್ತಾ ಎಲ್ಲಾ ಸನ್ನಿವೇಶದಲ್ಲೂ ಕೃಷ್ಣನ್ಗೋಸ್ಕರ ಆ ಹಂತಕ್ಕೆ ಬಂದ್ಬಿಡ್ತೀವಿ ನಾವು. ಇದಕ್ಕಿನ್ನ ಇನ್ನೊಂದು ಅಡ್ವಾಂಟೇಜ್, ಇದನ್ನ ಫಾಲೋ ಮಾಡಿದ್ರೆ ನಮ್ಗೆ ಇನ್ನೊಂದು ಅಡ್ವಾಂಟೇಜ್ ಇದೆ. ಅದು ಇದು ಶ್ರೀ ಕೇವಲಾಷ್ಟಕಂ ಅಂತ ಇದೆ, ಅದರಲ್ಲಿ ಹೇಳ್ತಾರೆ, ಸುಂದರವಾದ ಶ್ಲೋಕ ಇದು, ನಾನು ಎಲ್ಲಾ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ. ಅಹೋ ದುಃಖಂ ಮಹಾ ದುಃಖಂ ದುಃಖ ದುಃಖತರಂ ಯಥಾ ಕಾಚಾಯಂ ವಿಸ್ಮಿತಂ ರತ್ನ ಹರೇರ್ನಾಮೈವ ಕೇವಲಂ ನಿಶ್ವಾಸೋ ನಹಿ ವಿಶ್ವಾಸೋ ಕದಾ ರುದ್ಧೋ ಭವಿಷ್ಯತಿ ಕೀರ್ತನೀಯ ಮತೋ ಬಾಲ್ಯಾತ್ ಹರೇರ್ನಾಮೈವ ಕೇವಲಂ. ಇದ್ರ ಅರ್ಥ ಏನಂದ್ರೆ, ಮೈಯೆಲ್ಲ ಜುಮ್ಮನ್ನುತ್ತಿದ್ದ ಅರ್ಥ ಹೋದ್ರೆ, ನಿಶ್ವಾಸೋ ನಹಿ ವಿಶ್ವಾಸೋ, ನಮ್ಮ ಈ ಉಸಿರು ಹೇಳ್ಕೋತೀವಿ, ಎಕ್ಸೈಲ್ ಮಾಡ್ತೀವಿ, ಯಾವಾಗ ನಿಂತೋಗುತ್ತೆ ಗೊತ್ತಾ ಯಾರಿಗಾದ್ರು? ಮಲಗಿರೋ ವ್ಯಕ್ತಿ ಬೆಳಿಗ್ಗೆ ಎದ್ದೋಳ್ತಾನ ಇಲ್ವಾ, ನಮಗ್ ಗೊತ್ತಾ? ನಿಶ್ವಾಸೋ ನಹಿ ವಿಶ್ವಾಸೋ, ಉಸಿರು ಯಾವಾಗ ನಿಂತೋಗುತ್ತೆ ನಮಗೆ ಗೊತ್ತಿಲ್ಲ. ಕದಾ ರುದ್ಧೋ ಭವಿಷ್ಯತಿ, ಯಾವಾಗ ಆಗುತ್ತೋ ಗೊತ್ತಿಲ್ಲ. ಕೀರ್ತನೀಯ ಮತೋ ಬಾಲ್ಯ, ಇಂಥ ಒಂದು ದೇಹ ಪಡ್ಕೊಂಡಿದೀವಿ, ನಮ್ಮ ಉಸಿರೇ ಯಾವಾಗ ನಿಂತೋಗುತ್ತೆ ಅನ್ನೋದು ಗೊತ್ತಿಲ್ಲ, ನಮ್ಮ ದೇಹ ಶಾಶ್ವತ ಅಲ್ಲ. ಕೀರ್ತನೀಯ ಮತೋ ಬಾಲ್ಯ, ಅದಕ್ಕೋಸ್ಕರ ಎಲ್ಲರೂ ಸಹ ಹರಿನಾಮ ಸ್ಮರಣೆ ನಿಮ್ಮ ಬಾಯಲ್ಲಿ ತಗೊಳ್ಳಿ. ಹರೇ ನಾಮೈವ ಕೇವಲಂ, ಇದನ್ನ ಕೇವಲಾಷ್ಟಕಮಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ನಮ್ಗೆ ಗೊತ್ತಿಲ್ಲ ನಮ್ಮ ದೇಹ, ಯಾಕೆಂದ್ರೆ ನಮ್ಮ ಈ ಜೀವನ ಯಾಕೆ ಪ್ರಭುಪಾದರು ಇಷ್ಟೊಂದು ಹೇಳಿದ್ರೆ, ಪ್ರತಿ ಸನ್ನಿವೇಶದಲ್ಲೂ ಈ ರೀತಿ ನಾವು ತಗೊಳ್ತಾ ನಮ್ಮ ಜೀವನ ಒಂದು ದೊಡ್ಡ ಎಕ್ಸಾಮ್. ನೀವು ನೋಡಿ, ಒಬ್ಬ ವ್ಯಕ್ತಿ ಅಥವಾ ಒಂದು ಸ್ಟೂಡೆಂಟ್ಸ್ ಚೆನ್ನಾಗಿ ಎಕ್ಸಾಮ್ ಅಲ್ಲಿ ಡಿಸ್ಟಿಂಕ್ಷನ್ ತಗೊಬೇಕು ಅಂದ್ರೆ ಏನ್ ಮಾಡ್ಬೇಕು ಅವನು? ಚೆನ್ನಾಗಿ ಓದ್ಬೇಕು. ಅದಲ್ಲದೆ ಇನ್ನ ಏನ್ ಮಾಡ್ಬೇಕು? ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದೋದಕ್ಕೆ ಏನ್ ಮಾಡ್ಬೇಕು ಅವನು? ಕಾನ್ಸಂಟ್ರೇಷನ್, ಏಕಾಗ್ರತೆ. ಓಕೆ, ಇನ್ನ ಏನ್ ಮಾಡ್ಬೇಕು? ಇನ್ನ ಒಂದಿದೆ ಜಾಸ್ತಿ, ಹಾರ್ಡ್ ವರ್ಕ್. ಇನ್ನ ಒಂದಿದೆ, ಇನ್ನ ಅತ್ಯಮೂಲ್ಯವಾದದ್ದು. ಯಾರು ಹೇಳೋದ್ರಲ್ಲಿ? ಅಭ್ಯಾಸ. ಮತ್ತೆ ಮತ್ತೆ ಓದ್ತಾನ ಅವನು. ಸರ್ಕಲ್ ಇಸ್ ಅ ಹೆಮಿಸ್ಫಿಯರ್ ಅಥವಾ ಏನೋ ಒಂದು ಮತ್ತೆ ಮತ್ತೆ ಓದ್ತಿರ್ತಾನ, ಪೈಥಾಗರಸ್ ಥಿಯರಮ್, ಏನೋ ಒಂದು ಮತ್ತೆ ಮತ್ತೆ ಅವನು ಓದಿ ಅಭ್ಯಾಸ ಮಾಡ್ತಾನ. ಅವನು ಅಭ್ಯಾಸ, ಪ್ರಾಕ್ಟೀಸ್ ಮಾಡ್ತಾನೆ. ಆಗ ಅವನಿಗೆ ಓದಿದ್ದು ನೆನಪು ಇರುತ್ತೆ. ನೆನಪಿದ್ದಾಗ ಅವನು ಏನ್ ಮಾಡ್ತಾನೆ, ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದಾಗ ಅದ ಉತ್ತರನ ಅವನು ಬರಿತಾನೆ. ಇದೇ ರೀತಿ ನಮ್ಮ ಜೀವನನೂ ಸಹ ಒಂದು ದೊಡ್ಡ ಎಕ್ಸಾಮ್. ಯಾವ ತರ ಎಕ್ಸಾಮ್ ಅಂದ್ರೆ, ನಮ್ಮ ಜೀವನದ ಕೊನೆಯ ಹಂತದಲ್ಲಿ ನಮ್ಮ ನಾಲಿಗೆಯಲ್ಲಿ, ನಮ್ಮ ಜಿಹ್ವದಲ್ಲಿ ಅಂತ್ಯ ನಾರಾಯಣ ಸ್ಮೃತಿ, ಭಗವಂತ ಕೃಷ್ಣನ ನಾಮ ನಮ್ಮ ನಾಲಿಗೆಯಲ್ಲಿ ಬಂದ್ರೆ ನಾವು ಮತ್ತೆ ಈ ಭೌತಿಕ ಜಗತ್ತಿಗೆ ಬರ್ಬೇಕಾಗಿಲ್ಲ. 100% ಇದು ಸತ್ಯ. ಯಾಕಂದ್ರೆ ಈ ಭೌತಿಕ ಜಗತ್ತಿಗೆ ಜನನ ಮರಣ ಚಕ್ರದಲ್ಲಿ ಸುತ್ತ ಹೊಡಿತಾನೆ ಇದೀವಿ. 84 ಲಕ್ಷ ರಾಶಿಗಳಾದ ಮೇಲೆ ನಾವು ಈ ಜೀವನಕ್ಕೆ ಒಂದು ಮನುಷ್ಯನ ಶರೀರ ಪಡ್ಕೊಂಡು ಬಂದಿದ್ದೀವಿ. 84 ಲಕ್ಷ ಜೀವರಾಶಿ, ಜಲಜ ಲಕ್ಷ ಸ್ಥಾವರಣಿ. ಇದು ಪದ್ಮ ಪುರಾಣದಲ್ಲಿದೆ. ನಾನು ಯಾವುದು ಪುರಾಣದ ಬಿಟ್ಟು ಬೇರೆ ಏನು ಹೇಳ್ತಿಲ್ಲ, ಪದ್ಮ ಪುರಾಣದಲ್ಲಿದೆ. ಆಮೇಲೆ ಬೇಕಾದ್ರೆ ಗ್ರೂಪಲ್ಲಿ ಹಾಕ್ತೀನಿ. 80 ಲಕ್ಷ ರಾಶಿಗಳಾದ್ಮೇಲೆ ನಮಗೆ ಈ ಮನುಷ್ಯನ ದೇಹ ಸಿಕ್ಕಿರೋದು. ಕರೆಕ್ಟ್ ಅಲ್ವಾ? ಇಂಥ ಒಂದು ಮನುಷ್ಯನ ಜನ್ಮನ ವೇಸ್ಟ್ ಮಾಡ್ಕೋಬೇಕಾ? ವೇಸ್ಟ್ ಮಾಡಿದ್ರೆ ನಮ್ಮಂತಹ ದಡ್ಡತನ ಯಾರು ಮಾಡ್ತಿಲ್ಲ ಅಂತ ಅರ್ಥ. ಅದಕ್ಕೆ ದಾಸರು ಬಹಳ ಅಂದ್ರೆ ಬಹಳ ಸರ್ವಾಗಿ ಹೇಳ್ಬಿಟ್ರು, ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ, ಕೃಷ್ಣ ಎನ್ನಬಾರದೆ. ಸುಮ್ಮನೆ ಹೇಳಿಲ್ಲಲ್ಲ ದಾಸರು. ನಾವು ನೋಡಿ, ನಮ್ಮ ಅಂತ್ಯಕಾಲದಲ್ಲಿ ಕೃಷ್ಣನ ನಾಮ ಸ್ಮರಣೆ ಬರ್ಬೇಕು ಅಂದ್ರೆ, ನೀವೇ ಹೇಳಿದ್ರಿ ಈಗ ತಾನೆ, ಒಬ್ಬ ಸ್ಟೂಡೆಂಟ್ ಚೆನ್ನಾಗಿ ಬರ್ಬೇಕು ಅಂದ್ರೆ ಏನು? ಅವನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಸೊ ಇವಾಗ್ಲಿಂದ ನಾವು ನಾಮ ಜಪ ಮಾಡೋದು, ಇವಾಗಿಂದ ಹರಿನಾಮದ ಕುರಿತಂತ ಭಗವತ್ ತತ್ವ ಜ್ಞಾನದ ಬಗ್ಗೆ ಶ್ರವಣ ಮಾಡೋದು,
ಅಂಡ್ ಎಲ್ಲದಕ್ಕಿಂತ ಬಹಳ ಮುಖ್ಯ ಭಗವಂತನ ನಾಮ ನಾವು ಪ್ರತಿದಿನ ತಗೊಳೋದು, ಅಂದ್ರೆ ಜಪ ಮಾಡೋದು. ಯಾವಾಗ ನಾವು ಅಭ್ಯಾಸ ಮಾಡ್ತಾ 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 ನಮ್ಮ ಕೊನೆ ಹಂತದಲ್ಲಿ ಕೃಷ್ಣ ಕೃಪೆ ಕೊಟ್ಟು ನಮ್ಮ ನಾಲಿಗೆಯಲ್ಲಿ ಭಗವಂತನ ನಾಮ ಬರುವಂಗೆ ಮಾಡ್ತಾನೆ. ಆ ಕೃಪೆ ನಾವು ಅಭ್ಯಾಸನೇ ಮಾಡಿಲ್ಲ ಅಂದ್ರೆ ಕೃಷ್ಣ ನೆನಪು ಮಾಡ್ಕೊಳೋದು ಹೇಗೆ? ನಮ್ಮ ಕೊನೆಗಾಲದಲ್ಲಿ ಏನಾದ್ರು ನಮ್ಗೆ ಇಷ್ಟವಾಗಿರುವಂತ ನಾಯಿ ಸಾಕ್ತಾ ಇರ್ತೀವಿ ಅಂತ ಅನ್ಕೊಳ್ಳಿ, ಚಿನ್ನು ಮುನ್ನೂರು ಅನ್ನ ಏನೇನೋ ಹೆಸರಿರ್ತೀವಲ್ಲ ನಾವು, ಚಿನ್ನುನೋ ಅಲ್ವಾ ಡೆಕ್ಸ್ಟರೋ ಏನೋ ಇರ್ತೀವಲ್ಲ, ಆ ಡೆಕ್ಸ್ಟರೇ ಕೊನೆಗೆ ಜ್ಞಾಪಕ ಆದ್ರೆ ಮುಂದಿನ ಜನ್ಮ ಡೆಕ್ಸ್ಟರೇ ಆಗ್ಬಿಡ್ತೀವಿ ನಾವು. ಯಾಕಂದ್ರೆ ನೋಡಿ, ನಾನು ಸುಮ್ಮನೆ ಹೇಳ್ತಿಲ್ಲ, ನಾವು ಸಾಯೋ ಸಮಯದಲ್ಲಿ ನಮ್ಮ ಪ್ರಜ್ಞೆ, ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ, ನಮ್ಮ ಪ್ರಜ್ಞೆ ಏನಾಗಿರುತ್ತೋ ಅದನ್ನ ಆ ರೀತಿ ಮುಂದಿನ ಜನ್ಮದಲ್ಲಿ ದೇಹ ಪಡಿತೀವಿ. ಇದು ಭರತ ಮಹಾರಾಜ, ನನ್ ಟೈಮ್ ಇಲ್ಲ, ಇಲ್ಲಾಂದ್ರೆ ಭರತ ಮಹಾರಾಜನ ಕತೆ ಹೇಳಿ ನಾನು ಹೇಳ್ತಾ ಇದ್ದೆ. ನಾವು ಸಾಯೋ ಸಮಯದಲ್ಲಿ ನಮ್ಮ ಪ್ರಜ್ಞೆ ಯಾವ ರೀತಿ ಇರುತ್ತೋ ಆ ರೀತಿಯ ದೇಹ ನಾವು ಪಡಿತೀವಿ. ಅದಕ್ಕೋಸ್ಕರ ನಮ್ಮ ಪ್ರಜ್ಞೆ ಭಗವಂತನನ್ನ ನೆನಪು ಮಾಡ್ಕೊಳ್ಳೋ ರೀತಿಯಲ್ಲಿ ತಲ್ಲೀನಲಾಗಿರ್ಲಿ ಅಂತ ನಾವು ಈ ಜಪವನ್ನ ಎಲ್ಲರಿಗೂ ಹೇಳೋದು. ಎಲ್ಲರೂ ಸಹ ದಯವಿಟ್ಟು ಜಪ ಮಾಡಿ. ನಾನು ಇವತ್ತು ಅಲ್ಲಿ ಫಂಕ್ಷನ್ ಅಲ್ಲೂ ಹೇಳ್ತಾ ಇದ್ದೆ, ಕಲಿಯುಗದಲ್ಲಿ ಇರುವಂತ ಏಕೈಕ ಮಾರ್ಗ ಈ ಹರೇ ಕೃಷ್ಣ ಮಹಾಮಂತ್ರ ಜಪದ ಮಾರ್ಗ. ಕಲ್ಮಶ ನಾಶನ, ಈ ಕಲಿಯುಗದಲ್ಲಿರುವಂತ ಎಲ್ಲಾ ಕಲ್ಮಶನ ನಾಶ ತೆಗೆದಾಕತಿ ಈ ಒಂದು ಸಾಧಾರಣ ಜಪ. ಕೇವಲ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, 16 ಪದ ಇರುವಂತ ಮಹಾಮಂತ್ರ. ಕಷ್ಟನಾ? ಸುಲಭ ಅಲ್ವಾ? 8 ನಿಮಿಷ ನಾವು ಕೊಡಕ್ಕಾಗಲ್ವಾ ಭಗವಂತನಿಗೆ? ದಿನದಲ್ಲಿ 24 ಗಂಟೆಯಲ್ಲಿ 8 ನಿಮಿಷ ಜಪಕ್ಕೆ, ಅದು ಬೆಳಗ್ಗೆ. ಸಾಧ್ಯನಾ? ಅಸಾಧ್ಯನಾ? ಸಾಧ್ಯ ಅಲ್ವ? 8 ನಿಮಿಷ ಪ್ರಭು, ಜಸ್ಟ್ ಭಗವಂತನ ನಾಮಸ್ಮರಣೆ, ಇಷ್ಟೇ ನಾವು ಮಾಡಬೇಕು. ನೋಡಿ, ಅಲ್ಲಿ ನೀವು ಭಗವಂತನ ಸೇವೆ ಶುರು ಮಾಡಿದ್ರಿ, ಭಗವಂತನ ನಾಮ, ಹೇ ಈ ಭಕ್ತ ನನ್ನ ನಾಮ ತಗೊಂತಾ ಇದ್ದಾನೆ ಅಂತ ಭಗವಂತನ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಪ್ರಭುಪಾದರು ಇಲ್ಲಿ ಯಾವುದೇ ಸನ್ನಿವೇಶದಲ್ಲೂ, ಅಂದ್ರೆ ನನಗೋಸ್ಕರ ಅಂದ್ರೆ ಕರ್ಮಯೋಗಕ್ಕೆ ಬಂದ್ಬಿಡ್ತೀವಿ ನಾವು. ನನಗೋಸ್ಕರ ಅಂತ ಯಾವಾಗೂ ನನ್ನ ನೆನಪಿಗೆ ಬಂದ್ಬಿಟ್ರೆ ಕೇವಲ ಭಕ್ತಿಗೆ ಬಂದ್ಬಿಟ್ವಿ. ಆಕ್ಚುಲಿ ಕರ್ಮಯೋಗ ಅಂದ್ರೆ ಕೆಲಸ ಮಾಡಿ ಬರುವಂತ ಫಲಿತಾಂಶವನ್ನು ಕೃಷ್ಣನಿಗೆ ಅರ್ಪಣೆ ಮಾಡೋದು. ಬಟ್ ಎಲ್ಲಾನು ಕೃಷ್ಣನಿಗೋಸ್ಕರ ಅಂತ ಯೋಚನೆ ಮಾಡಿ ಕೇವಲ ಭಕ್ತಿಗೆ ಬಂದ್ಬಿಟ್ಟಿರ್ತೀವಿ ಆಲ್ರೆಡಿ. ಇದು ಒಂದು ಪ್ರಭುಪಾದರು ಹೇಳಿದ್ರು. ಹಾಗೆ ಇಲ್ಲಿ ಪ್ರಭುಪಾದರು ಮತ್ತೆ ಹೇಳ್ತಾರೆ, ಪ್ರತಿಯೊಬ್ಬನು ತನ್ನ ದೇಹ ಮತ್ತು ಆತ್ಮಗಳನ್ನು ಒಟ್ಟಿಗೆ ಇರಿಸಿಕೊಳ್ಳಲು ಕೆಲಸ ಮಾಡಬೇಕಾಗುತ್ತದೆ. ಇಲ್ಲಿ ಕೃಷ್ಣನು ತನಗಾಗಿ ಕೆಲಸ ಮಾಡಬೇಕು ಎಂದು ಹೇಳುತ್ತಾನೆ. ಎಲ್ಲರೂ ಸಹ ನಾವು ಈ ದೇಹ ಮತ್ತೆ ಆತ್ಮ, ಈ ದೇಹ ಯಾರ್ದು ಗೊತ್ತಾ? ಆತ್ಮ ಇದೆ ಅಂತ ನಮ್ಗೆ ಗೊತ್ತು. ಈ ದೇಹ ಯಾರ್ದಾದ್ರು ಓನರ್ಶಿಪ್ ಇದೆಯಾ ಗೊತ್ತಾ? ಗೊತ್ತಿಲ್ಲ ಅಲ್ಲ ನಮ್ಗೆ. ನಮ್ಮ ಅಪ್ಪ ಅಮ್ಮಂದ ದೇಹ. ಹಂಗ್ ಪ್ರಶ್ನೆ ಮಾಡಿದ್ರೆ ಅವ್ರ ಅಪ್ಪ ಅಮ್ಮ ಮತ್ತೆ ಅವ್ರ ಅಪ್ಪ ಅಮ್ಮ, ಈ ದೇಹ ಯಾರ್ದು ಅಂತಾನೆ ನಮ್ಗೆ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ದೇಹ ಯಾರ್ದು ಗೊತ್ತಾ? ಯೋಚನೆ ಮಾಡ್ಬೇಕು ನಾವು. ಆತ್ಮ ಏನೋ ಕೃಷ್ಣನ ಅಂಶ ಬಂದಿದೆ, ದೇಹ ಯಾರ್ದು? ನಮ್ಗೆ ದೇಹ, ಈ ಒಂದು ದೇಹ ಸಿಕ್ಕಿರೋದು ಭಗವಂತನ ಕೃಪೆಯಿಂದ. ಭಗವಂತ ಕೊಟ್ಟಿರೋದು ಈ ದೇಹ. ಇಂಥ ದೇಹದಿಂದ ಅವನಿಗೋಸ್ಕರ ನಾವು ಆರಾಧನೆ ಮಾಡ್ತಿಲ್ಲ, ನಾವು ಆರಾಧನೆ ಮಾಡ್ಕೊಂತ ಇದ್ವಿ. ಅಯ್ಯೋ ಈ ಬಟ್ಟೆ ಚೆನ್ನಾಗಿರುತ್ತಾ, ಈ ಬೈಕ್ ಚೆನ್ನಾಗಿರುತ್ತಾ? ನೋಡಿ, ಯೋಚನೆ ಮಾಡಿ. ನಾವು ಎಲ್ಲೋ ಒಂದ್ ಕಡೆ ನಮಗ್ ಸಂಕಟ ಬಂದಾಗ ವೆಂಕಟರಮಣ ಅನ್ನೋದೇ ನೆನಪಿದೆ ವಿನಃ, ಕಷ್ಟದಲ್ಲಾಗ್ಲಿ ಸುಖದಲ್ಲಾಗ್ಲಿ ನಾನು ಭಗವಂತನ ಆರಾಧನೆ ಮಾಡ್ಬೇಕು ಅನ್ನೋದು ಮರ್ತು ಬಿಡ್ತಾ ಇದ್ವಿ. ಕಷ್ಟ ಬಂದಾಗ ಅಷ್ಟೇ ದೇವ್ರ ಮನೆ ಲೈಟ್ ಆನ್ ಆಗಿರುತ್ತೆ, ದೇವ್ರ ಮನೇಲಿ ಅಗರಬತ್ತಿ ಉರಿತಾ ಇರುತ್ತೆ. ಇಲ್ಲಾಂದ್ರೆ ನಾಳೆ ದಿನಮಂಗೆ ಇರ್ಲಿ ಬಿಡಿ ಪ್ರಭು, ಒಂದಿನ ತಾನೇ ಪೂಜೆ ಮಾಡ್ಲಿಲ್ಲ, ನಡೀತು ಬಿಡಿ. ಕಷ್ಟ ಬಂದಾಗ ಫಸ್ಟ್ ಹೋಗ್ತೀವಿ, ತಿರುಪತಿಗೆ ಟಿಕೆಟ್ ಬುಕ್ ಮಾಡ್ದ ಅಂತೀವಿ. ಕಷ್ಟ ಬಂದಾಗ ಲಡ್ಡು ತಗೊಂಬಂದ್ಬಿಡಪ್ಪ ಅಂತ ಹೋಗ್ಬಿಡೋದು. ತಿಮ್ಮಪ್ಪ ನೋಡ್ಕೊಪ್ಪ ಇದಿದೆ, ಬಂದ್ಬಿಡೋದು. ಅವ್ನು ನೋಡ್ಕೋತಾನೆ. ಇದು ಮಾಡೋದು ಓಕೆ, ಬಟ್ ನಾವು ಅವನಿಗೋಸ್ಕರ ಏನಾದ್ರು ಮಾಡ್ತಾ ಇದೀವ? ದಾನ ಮಾಡಿದ್ದು ಓಕೆ, ಬಟ್ ಅವನು ಹಣ ನೋಡ್ತಿಲ್ಲ, ಲಕ್ಷ್ಮಿನೋ ನೀನ್ ಏನಾದ್ರು ಮಾಡ್ತಾ ಇದೆಯಾ ನನಗೋಸ್ಕರ? ಇವಾಗ ನೋಡಿ, ಜಪ ಮಾಡಿ ಎಂದಾಗ ಭಗವಂತನಿಗೆ ಇಷ್ಟ ಆಗುತ್ತೆ. ಅಯ್ಯೋ ನನ್ನ ಭಕ್ತ ಜಪ ಮಾಡ್ತಿದ್ದಾನೆ ಅನ್ನೋದು ಭಗವಂತನಿಗೆ ಇಷ್ಟ ಆಗುತ್ತೆ, ನೋಡ್ತಾನೆ ಭಗವಂತನ. ಅದಕ್ಕೋಸ್ಕರ ಪ್ರಭುಪಾದರು ಎಲ್ಲ ಕೃಷ್ಣ ಹೇಳಿದ್ದಿಲ್ಲಿ, ಕೃಷ್ಣನನ್ನು ಏನನ್ನಾದ್ರೂ ತಿನ್ನಲು ಬೇಕು, ಆದುದರಿಂದ ಅವನು ಕೃಷ್ಣ ಪ್ರಸಾದ ಸ್ವೀಕರಿಸಬೇಕು. ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಒಟ್ಟಿಗೆ ಇರಿಸಲು ಕೆಲಸ ಮಾಡಬೇಕಾಗುತ್ತದೆ. ಇಲ್ಲಿ ಕೃಷ್ಣನು ಮನುಷ್ಯನು ತನಗಾಗಿ ಕೆಲಸ ಮಾಡಬೇಕೆಂದು ಹೇಳುತ್ತಾರೆ. ಅದಕ್ಕೋಸ್ಕರ ನಾನು ಹೇಳಿದ್ದು, ಏನೇ ಮಾಡಿದ್ರು ಕೃಷ್ಣನ್ಗೋಸ್ಕರ ಮಾಡಿ. ಹಾಗೆ ನಾನು ಆಗ್ಲೇ ಹೇಳ್ದಂಗೆ
ಪ್ರತಿಯೊಬ್ಬನು ಜೀವಿಸಲು ಏನನ್ನಾದ್ರೂ ತಿನ್ನಲೇಬೇಕು. ಬದುಕಲು ತಿನ್ನಿರೇನ, ತಿನ್ನಲು ಬದುಕರೇನ? ನೀವೇ ಹೇಳ್ಬೇಕು ಉತ್ತರ. ಬದುಕಲು ತಿನ್ಬೇಕಾ, ತಿನ್ಬೇಕೋಸ್ಕರ ಬದುಕ್ಬೇಕಾ? ಬದುಕೋಸ್ಕರ, ತಿನ್ನಕ್ಕೋಸ್ಕರನೇ ಬದುಕಬಾರ್ದು. ಯಾಕಂದ್ರೆ ನಮ್ಗೆ ಗೊತ್ತಾಗ್ಬೇಕು ಯಾಕಂದ್ರೆ ಭಗವಂತನ ಕೃಪೆಯನ್ನ ನಾವು ಸ್ವೀಕರಣೆ ಮಾಡಬೇಕು. ಹಾಗೆ ಇಲ್ಲಿ ಆದುದರಿಂದ ಅವನು ಕೃಷ್ಣ ಪ್ರಸಾದ ಸ್ವೀಕರಿಸಬೇಕು. ನಾಗರಿಕ ಆದ ಪ್ರತಿಯೊಬ್ಬ ಮನುಷ್ಯನು ಯಾವುದಾದ್ರೂ ಧಾರ್ಮಿಕ ವಿಧಿಗಳನ್ನು ಮಾಡಲೇಬೇಕು. ಆದುದರಿಂದ ಅದನ್ನು ನನಗೆ ಮಾಡು ಎಂದು ಹೇಳುತ್ತಾ ಇದಕ್ಕೆ ಅರ್ಚನೆ ಎಂದು ಹೆಸರು. ಓಕೆ, ನೀವು ಯಾವುದೇ ಹೋಮ ಹವನ ಯಜ್ಞ ಯಾಗಾದಿ ಯಾವುದನ್ನೇ ಮಾಡಿ ಕೊನೆಗೆ ಲಾಸ್ಟ್ ಅಲ್ಲಿ ಕೃಷ್ಣಾರ್ಪಣ ಮಸ್ತು ಅಂತಾರೆ. ಯಾಕೆ? ಅವನಿಗೆ ಸಲ್ಲದಿದ್ದು ಆ ಯಜ್ಞ ಹವನ ಯಾಗಾದಿಯ ಪ್ರತಿಫಲ ನಮಗೆ ಸಿಗೋದಿಲ್ಲ, ಕಂಪ್ಲೀಟ್ ಆಗೋದಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕೇಳಿ ನೀವು ಯಜ್ಞ ಹವನ ಮಾಡುವಂತ ಅರ್ಚಕರನ್ನೇ ಕೇಳಿ, ಯಾಕೆ ನೀವು ಕೃಷ್ಣಾರ್ಪಣ ಮಸ್ತು? ಯಾಕೆಂದ್ರೆ ಕೃಷ್ಣನಿಗೆ ಸ್ವೀಕಾರವಾದದ್ದು ಯಾವುದು ನಮಗೆ ಸೇರೋದಿಲ್ಲ, ಆ ಫಲಿತಾಂಶ ಆ ಯಜ್ಞದ ನಮಗೆ ಬರೋದಿಲ್ಲ. ಅದಕ್ಕೆ ಅರ್ಚನೆ. ಸೊ ನೀವು ಯಾವ ಹವನ ಆಜ್ಞೆ ಯಾಗಾದಿ ಮಾಡಿ ಅವನಿಗೋಸ್ಕರ ಮಾಡಿ. ಸೊ ಅದನ್ನ ಪ್ರಭುಪಾದರು ಭಾವಾರ್ಥದಲ್ಲಿ ಬರೆದ್ರು ಶೇಖರ. ಆಮೇಲೆ ಈಗಿನ ಕಾಲದಲ್ಲಿ ಇಲ್ಲಿ ಇನ್ನೊಂದು ಅದ್ಭುತವಾದದ್ದು ಹೇಳಿದರೆ, ಪ್ರತಿಯೊಬ್ಬನು ಏನನ್ನಾದರೂ ದಾನ ಮಾಡುವ ಪ್ರವೃತ್ತಿ ಇರುತ್ತದೆ, ಕೃಷ್ಣನು ಅದನ್ನು ನನಗೆ ಕೊಡು ಎಂದು ಹೇಳುತ್ತಾನೆ. ಶೇಖರವಾದ ಎಲ್ಲ ನಿರ್ವಾಳ ಹಣವನ್ನು ಕೃಷ್ಣ ಪ್ರಜ್ಞೆಯ ಆಂದೋಲನವನ್ನು ಮುನ್ನಡೆಸಲು ಉಪಯೋಗಿಸಬೇಕೆಂದು ಇದರ ಅರ್ಥ. ಪ್ರಭುಪಾದರು ಡೈರೆಕ್ಟ್ ಆಗಿ ಕೊಟ್ಬಿಡ್ತಾ ಇದ್ದಾರೆ. ಪ್ರಭುಪಾದ ಏನ್ ಹೇಳ್ತಾರೆ ಅಂದ್ರೆ, ಕೃಷ್ಣ ಭಕ್ತಿ ಪ್ರಚಾರ ಆಗ್ಬೇಕು. ಈ ಭಕ್ತಿ ನೋಡಿ, ಇಷ್ಟೇ ಜನ ನಾವು ಕೇಳಿಸ್ಕೊಂತಾ ಇರೋದು, ಇದು ಎಲ್ಲರಿಗೂ ಹೋಗ್ಬೇಕಲ್ಲ. ಎಲ್ಲರಿಗೂ ಹೋಗ್ಬೇಕಂದ್ರೆ ನಾವು ಹೋಗಿ ಇದನ್ನ ಹೇಳ್ಬೇಕು. ನಾವು ಹೋಗ್ಬೇಕಂದ್ರೆ ಇಲ್ಲಿಂದ ದೂರ ದೂರ ಪ್ರಯಾಣ ಮಾಡ್ಬೇಕು. ನೀವು ಕೊಡುವಂತ ಲಕ್ಷ್ಮಿ ಸೇವೆಯಿಂದನೇ ನಾವು ಬೇರೆ ಬೇರೆ ಕಡೆ ಹೋಗಿ ಪ್ರಚಾರವನ್ನ ಮಾಡ್ತೀವಿ. ಇದಕ್ಕೋಸ್ಕರ ಸೇವೆಯ ಹಣವನ್ನು ಬಳಸಿ ಭಗವಂತನ ಪ್ರಚಾರಕ್ಕೋಸ್ಕರ, ಭಗವಂತನ ಹೂವ ತರಕ್ಕೋಸ್ಕರ, ಭಗವಂತನ ಕ್ಲೀನಿಂಗ್ಗೋಸ್ಕರ ಎಲ್ಲದನ್ನು ಸಹ ಕೃಷ್ಣ ಪ್ರಜ್ಞೆಯ ಆಂದೋಲನವನ್ನು ಮುಂದುವರಿಸಲು ಆ ಸೇವೆಯ ಹಣವನ್ನು ಅಥವಾ ಲಕ್ಷ್ಮಿಯನ್ನು ಉಪಯೋಗಿಸಿ ಅಂತ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ. ಯಾಕೆಂದ್ರೆ ಅದರಿಂದ ಅಡ್ವಾಂಟೇಜ್ ಯಾರಿಗೆ? ನಮ್ಗೆ ಕೃಪೆ ಸಿಗ್ತಾ ಇದೆ ನಮ್ಗದ್ರಿಂದ. ಹಾಗೆ ಇಲ್ಲಿ ಲಾಸ್ಟ್ ಪಾಯಿಂಟ್ ಹೇಳಿದ್ದಾರೆ ಪ್ರಭುಪಾದರು, ಈ ಯುಗದಲ್ಲಿ ಇದು ಓಕೆ, ಜನರಿಗೆ ಈಗಿನ ಕಾಲದಲ್ಲಿ ಜನರಿಗೆ ಧ್ಯಾನದ ಪ್ರಕ್ರಿಯೆಯಲ್ಲಿ ಬಹಳ ಒಲವು. ಈ ಯುಗದಲ್ಲಿ ಇದು ಕಾರ್ಯ ಸಾಧ್ಯವಲ್ಲ. ಆದರೆ ಹರೇ ಕೃಷ್ಣ ಮಹಾಮಂತ್ರವನ್ನು ತನ್ನ ಜಪಮಣಿಯೊಂದಿಗೆ ಜಪ ಮಾಡುತ್ತಾ ದಿನದ 24 ಗಂಟೆಗಳು ಕೃಷ್ಣ ಧ್ಯಾನದಲ್ಲಿ ಯಾರಾದರೂ ಕಳೆಯುವುದಾದರೆ ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ ಸಮರ್ಥವಾಗಿ ತೋರಿಸಿದಂತೆ ಆತನೇ ಖಂಡಿತವಾಗಿಯೂ ಅತ್ಯಂತ ಶ್ರೇಷ್ಠ ಧ್ಯಾನಿ ಮತ್ತು ಅತ್ಯಂತ ಶ್ರೇಷ್ಠ ಯೋಗಿ. ದಿನದ 24 ಗಂಟೆ ಜಪ ಮಾಡಬೇಕು ಅಂತ ಪ್ರಭುಪಾದರು ಭಾವಾರ್ಥದಲ್ಲಿ ಬರೆದರು. ಕಲಿಯುಗದಲ್ಲಿ ನಮಗೆ ಇವಾಗಿರುವಂಥ ಪತಿತ ಸ್ಥಿತಿಯಲ್ಲಿ ಕಷ್ಟ, 8 ನಿಮಿಷ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಇವಾಗ ಎಲ್ಲರೂ ಧ್ಯಾನ 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 ಅಂತ ಹೇಳ್ತಾ ಇದ್ದಾರೆ. ಕಲಿಯುಗದಲ್ಲಿ ಇರುವಂತ ಬೆಸ್ಟ್ ಸೊಲ್ಯೂಷನ್ ನಮ್ಮನ್ನ ಅಂದ್ರೆ ಈ ಜನನ ಮರಣ ಚಕ್ರಗಳಿಂದ ಹೊರಗಡೆ ನಮ್ಮನ್ನು ಹಾಕ್ಬೇಕು ಅಂದ್ರೆ ಇರುವಂತ ಏಕೈಕ ಮಾರ್ಗ ಈ ಜಪ ಒಂದೇ. ನಾನು ಇವತ್ತು ಅಲ್ಲಿ ಹೇಳ್ತಾ ಇದ್ದೆ, ಪ್ರತಿಯೊಂದು ಯುಗದಲ್ಲಿ ಅದೇ ಆದ ಒಂದೊಂದು ಧರ್ಮ ಇದೆ. ಅಂದ್ರೆ ಎಷ್ಟು ಯುಗ ಇದೆ? 4 ಯುಗಗಳಿದೆ, ಕರೆಕ್ಟಾ? ಸತ್ಯಯುಗ ಇದೆ, ತ್ರೇತಾಯುಗ ಇದೆ, ದ್ವಾಪರ ಯುಗ ಇದೆ, ಕಲಿಯುಗ ಇದೆ. ಸತ್ಯಯುಗದಲ್ಲಿ ವಿಷ್ಣುವಿನ ತಪಸ್ ಮಾಡೋದ್ರಿಂದಾನೇ ಮೋಕ್ಷ ಹೊಂದ್ಬಿಡ್ತಾ ಇದೆ. ಜಸ್ಟ್ ತಪಸ್ ಅಂದ್ರೆ ಒಂದು 10,000 ವರ್ಷ 20,000 ವರ್ಷ ಮಾಡೋರು ಅವರು. ಯಾಕಂದ್ರೆ ಅಷ್ಟು ಅವರು ಪರಿಶುದ್ಧರಾಗಿರ್ತಾ ಇದ್ರು. 10,000 ಅಂದ್ರೆ ಅಬ್ಬಾ ಅಂತೀವಿ ನಾವು. ಅವರು ಪರಿಶುದ್ಧರಾಗಿರೋ ಕಾರಣ 10,000 ವರ್ಷ ತಪಸ್ ಮಾಡ್ತಾ ಇದ್ರು. ಇದು ಸತ್ಯಯುಗದಲ್ಲಿ. ನೆಕ್ಸ್ಟ್ ಯಾವ ಯುಗ? ತ್ರೇತಾಯುಗ. ತ್ರೇತಾಯುಗದಲ್ಲಿ ಆರಾಧನೆ ಮಾಡ್ಕೊಂಡು ಮೋಕ್ಷ ಹೊಂದ್ಬಿಡ್ತಾ ಇದ್ರು. ದ್ವಾಪರ ಯುಗದಲ್ಲಿ ಅರ್ಚಾ ವಿಗ್ರಹ ರೂಪದಲ್ಲಿ ಪೂಜೆ ಸಲ್ಲಿಸಿ ಆಗ್ಬಿಡ್ತಾ ಇದ್ರು. ಅಂಡ್ ಕಲಿಯುಗದಲ್ಲಿ ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ ಕಲೋ ನಾಸ್ತಿ ಏವ ನಾಸ್ತಿ ಗತಿರನ್ಯತಾ. ಹರಿನಾಮದಿಂದ ಮಾತ್ರನೇ ನಾವು ಈ ಜೀವನದಿಂದ ಮೋಕ್ಷ ಅಥವಾ ಭಗವದ್ಧಾಮಕ್ಕೆ ಹೋಗುವಂತ ಸಾಧ್ಯತೆ ಇರೋದು. ಕೇವಲ ಹರಿನಾಮ. ನಾನು ಮತ್ತೆ ಮತ್ತೆ ಹರಿನಾಮ ಹರಿನಾಮ ಜಪ ಜಪ ಯಾಕೆ ಹೇಳ್ತಾ ಇದ್ದೀನಿ? ಒಬ್ಬ ವ್ಯಕ್ತಿ ಯಾವ್ದಾದ್ರು ಅಥವಾ ಒಂದು ಟೀಚರು ಕ್ಲಾಸ್ ಕೊಡುವಾಗ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಇದು ತುಂಬಾ ಮುಖ್ಯವಾದದ್ದು, ಎಕ್ಸಾಮ್ ಬರುತ್ತೆ ಅಂದಾಗ ಯಾಕೆ ಅಷ್ಟು ಒತ್ತು ಹೇಳ್ತಾರೆ? ಏನೋ ಒಂದು ಮಾಹಿತಿ ಇಂಪಾರ್ಟೆಂಟ್ ಇದೆ. ಹಂಗೆ ನಮ್ಮ ಜೀವನದಲ್ಲೂ ಸಹ ಈ ಹರೇ ಕೃಷ್ಣನ ಮಹಾಮಂತ್ರ ಮುಖ್ಯತೆ ಇದೆ ನಮ್ಮ ಜೀವನದಲ್ಲಿ. ಯಾಕಂದ್ರೆ ಇದೊಂದೇ ಜಪ ಮಾಡೋದ್ರಿಂದ ಮಾತ್ರ ನಾವು ಈ ಜನನ ಮರಣ ಚಕ್ರದಿಂದ ಪಾರಾಗಬಹುದು. ಸರಿ, ಇನ್ನು 5 ನಿಮಿಷ ಇದೆ, ನಾನು 2ನೇ ಶ್ಲೋಕಕ್ಕೆ ಮುಗಿಸ್ಬಿಡ್ತೀನಿ.
28ನೇ ಶ್ಲೋಕ. ಇದು ತುಂಬಾ ಗಾಢವಾದಂಥ ಶ್ಲೋಕ, ಬಟ್ ಸಮಯ ಇಲ್ದಿರೋ ಕಾರಣ ಬೇಗ ನಾನು ಹೇಳಕ್ ಇಷ್ಟಪಡ್ತೀನಿ. ಇಷ್ಟೆಲ್ಲ ಒಬ್ಬ ವ್ಯಕ್ತಿ ಮಾಡ್ದ ಅನ್ಕೊಳ್ಳಿ. ಏನೇನೆಲ್ಲ? ಮೊದಲನೇದೇನು? ಏನು ಯಾರು ಕೇಳಿಸ್ಕೊಳ್ಳಿಲ್ವಾ? ಮೊದಲನೇದೇನು? ಏನನ್ನೇ ಏನನ್ನೇ ಮಾಡು ಅಂದ್ರೆ ಯಾವುದಾದ್ರೂ ಕೆಲಸ ಮಾಡು. ಎರಡನೇದು ಏನನ್ನೇ ಭುಂಜಿಸು ಅಂದ್ರೆ ಏನನ್ನೇ ಸೇವಿಸು. ಏನನ್ನಾದ್ರೂ ದಾನ ಮಾಡು. ಮೂರನೇದು. ನಾಲ್ಕನೇದು ಯಾವ ರೀತಿಯಾದ ತಪಶ್ಚರ್ಯ ಮಾಡು. ನಾಲ್ಕನೇದು. ಇದು ಎಲ್ಲವನ್ನೂ ಸಹ ನನಗೆ ಕಾಣಿಕೆಯಾಗಿ ಅರ್ಪಣೆ ಮಾಡು. ಈ ತರ ನಾವು ಮಾಡ್ಬಿಟ್ವಿ ಅಂತ ಅನ್ಕೊಳ್ಳೋಣ. ಪ್ರಭು ಏನ್ ಲಾಭ ಇದರಿಂದ? ಕೃಷ್ಣ ಅತಿ ಸುಲಭವಾಗಿ ಬಹಳ ಅಂದ್ರೆ ಬಹಳ ದೊಡ್ಡ ಲಾಭ ಕೊಡ್ತಾ ಇದ್ದಾನೆ. ಅದು ಶ್ಲೋಕ 28ರಲ್ಲಿ ಬರುತ್ತೆ ನೋಡಿ. ನಾನು ಶ್ಲೋಕ 28ರಲ್ಲಿ ಹೇಳ್ತೀನಿ. 9.28. ಸೊ ಕೃಷ್ಣ ಈ 9ನೇ ಅಧ್ಯಾಯ ಶ್ಲೋಕ 28ರಲ್ಲಿ ಹೇಳ್ತಾನೆ, ಶುಭ ಫಲೈರ್ ಏವಂ ಮೋಕ್ಷಸ್ಯ ಕರ್ಮ ಬಂಧನೈಃ ಸನ್ಯಾಸ ಯೋಗ ಯುಕ್ತಾತ್ಮ ವಿಮುಕ್ತೋ ಮಾಮುಪಶ್ಯಸಿ. ಅನುವಾದ ಓದ್ತೀನಿ. ಈ ರೀತಿಯಲ್ಲಿ, ಯಾವ ರೀತಿಯಲ್ಲಿ? ಯತ್ ಕರೋಷಿ ಯದ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಾಸಿ ಕೌಂತೆಯ ತತ್ ಕುರುಷ್ವ ಮದರ್ಶನಂ. ಅಂದ್ರೆ ಈ ರೀತಿಯಲ್ಲಿ, ನಾನು 4 ಹೇಳಿದ್ನಲ್ಲ, ಈ ರೀತಿಯಲ್ಲಿ ನೀನು ಕರ್ಮ ಬಂಧನದಿಂದ ಮತ್ತು ಅದರ ಅಶುಭ ಫಲಗಳಿಂದ ಬಿಡುಗಡೆ ಹೊಂದುತ್ತೀಯೇ. ಈ ರೀತಿ ನಾವು ಫಾಲೋ ಮಾಡಿದ್ರೆ ಕರ್ಮ ಫಲಗಳಿಂದ ಫ್ರೀ ಅಂತ ನೋಡಿ. ಪಾಪ ಪುಣ್ಯದಿಂದ ಫ್ರೀ. ಕರ್ಮ ಫಲ ನಾವು ಸಂಗ್ರಹಣ ಮಾಡ್ಕೊಂಡ್ ಬರ್ತಾ ಇರ್ತೀವಿ. ಆ ಬರುವಂತ ಕರ್ಮ ಫಲದಿಂದ ನಾವು ಮುಕ್ತರಾಗ್ತೀವಿ ಯಾವಾಗ? ಭಗವಂತನಿಗೆ ಅರ್ಪಣೆ ಮಾಡಿದಾಗ. ಪ್ರಸಾದದಲ್ಲಿ ಆ ಕರ್ಮ ಫಲ ಇರಲ್ಲ. ಹಾಗೆ ಅದಲ್ಲ, ಎರಡನೇ ಇನ್ನೊಂದು ದೊಡ್ಡ ಅಡ್ವಾಂಟೇಜ್ ಕೊಡ್ತಾನೆ. ಈ ತ್ಯಾಗ ತತ್ವದಿಂದ ನಿನ್ನ ಮನಸ್ಸು ನನ್ನಲ್ಲಿ ನೆನೆಸಿ ನೀನು ಮುಕ್ತನಾಗುತ್ತೀಯೇ ಮತ್ತು ನನ್ನ ಬಳಿಗೆ ಬರುತ್ತೀಯೇ. ಕೃಷ್ಣನ ಹತ್ರ ನಾವು ಹೋಗ್ತೀವಿ. ಇನ್ನೇನ್ ಬೇಕು ನಮ್ಮ ಜೀವನದಲ್ಲಿ? ಯೋಚನೆ ಮಾಡಿ. ಭಗವಂತ ನಿಮ್ ಪಕ್ಕ ಬಂದು ಕೂತ್ಕೊಂಡ್ರೆ, ಇವಾಗ ಭಗವಂತನ ಪಕ್ಕ ನಿಮ್ ಕೂತಿದ್ದೀರ, ಇವಾಗ ಹೇಗಿರುತ್ತೆ? ಎಷ್ಟು ಖುಷಿ ಆಗತ್ತೆ. ದೇವ್ರು ನಮ್ ಜೊತೆ ಸದಾ ಇರ್ತಾನೆ ಅನ್ಕೊಳ್ಳಿ, ಹೇಗನ್ಸುತ್ತೆ? ಇನ್ನೂ ಸಂತೋಷ ಆಗುತ್ತೆ. ಅದಲ್ಲದೆ ಏನ್ ಹೇಳ್ತಾ ಇದ್ರೆ ಇಲ್ಲಿ, ನಿನ್ನ ಮನಸ್ಸು ನನ್ನಲ್ಲಿ ನೆನೆಸಿ. ಈ ರೀತಿ ನಾವು ಕರ್ಮಯೋಗ ಅಂದ್ರೆ ಈ ಗೃಹಸ್ಥರ ಯೋಗ, ನಾನು 4 ಹೇಳಿದ್ನಲ್ಲ, ಇದನ್ನ ಫಾಲೋ ಮಾಡಿದ್ರೆ ನಮ್ಮ ಮನಸ್ಸು ಅಲ್ಲಿ ಇಲ್ಲಿ ಯಾವಾಗೂ ಹೊರದಿರುತ್ತಲ್ಲ. ಅರ್ಜುನ ಹೇಳ್ತಾನಲ್ಲ, ಚಂಚಲಂ ಹಿ ಮನಃ ಕೃಷ್ಣ. ಕೃಷ್ಣ, ಈ ಮನಸ್ಸನ್ನ ಕಂಟ್ರೋಲ್ ಮಾಡಕ್ ಆಗಲ್ಲಪ್ಪ. ಗಾಳಿನಾದ್ರೂ ನಾನು ಕಂಟ್ರೋಲ್ ಮಾಡ್ಬಿಡ್ತೀನಿ, ಈ ಮನಸ್ಸನ್ನ ನಾನು ಕಂಟ್ರೋಲ್ ಮಾಡಕ್ ಆಗಲ್ಲ. ಇಂಥ ಒಂದು ಮನಸ್ಸು ಕೃಷ್ಣನಲ್ಲಿ ಸದಾ ನೆಲೆಸುತ್ತಂತೆ. ಯಾವಾಗ? ಈ 4 ನಾವು ಫಾಲೋ ಮಾಡಿದಾಗ. ಏನೇ ಮಾಡ್ರಿ ಕೃಷ್ಣನಿಗೋಸ್ಕರ ಮಾಡಿದಾಗ ನಮ್ಮ ಮನಸ್ಸು ಅಲ್ಲಿ ಇಲ್ಲಿ ಓಡೋದು ಕೃಷ್ಣನಲ್ಲಿ ನೆಲೆಸ್ಬಿಡುತ್ತೆ. ಅಂಡ್ ಗ್ರೇಟ್ ಅಡ್ವಾಂಟೇಜ್, ಭಗವದ್ಧಾಮಕ್ಕೆ ವಾಪಸ್ ಹೋಗ್ಬೋದು. ಒಂದೇ ಒಂದು ಕಂಡೀಷನ್, ಏನೇ ಮಾಡಿ ಭಗವಂತನಿಗೋಸ್ಕರ ಮಾಡಿ. ಯೋಚನೆ ಮಾಡಿದ್ರು, ಕೆಲಸ ಮಾಡಿದ್ರು, ಕೂತಿದ್ರು, ನಿಂತಿದ್ರು, ನನ್ನಿಂದ ಕೃಷ್ಣನಿಗೆ ಏನು ಸೇವೆ? ಇದರಿಂದ ಕೃಷ್ಣನಿಗೆ ಏನು ಸೇವೆ ಮಾಡ್ಬೋದು? ಗಾಡಿ ಓಡಿಸ್ತೀನ, ಕೃಷ್ಣನಿಗೆ ಏನು ಸೇವೆ? ಆಟೋ ಓಡಿಸ್ತೀನ, ಕೃಷ್ಣನಿಗೆ ಏನು ಸೇವೆ? ಕಾರ್ ಓಡಿಸ್ತೀನ, ಕೃಷ್ಣನಿಗೆ ಏನು ಸೇವೆ? ಕೊಡೆ ಹಿಡಿತೀನ, ಕೃಷ್ಣನಿಗೆ ಏನು ಸೇವೆ? ಹೂವ ತರ್ತೀನ, ಕೃಷ್ಣನಿಗೆ ಏನು ಸೇವೆ? ಎಲ್ಲಾನು ಕೃಷ್ಣನಿಗೋಸ್ಕರ ಕೃಷ್ಣನಿಗೋಸ್ಕರ ಕೃಷ್ಣನಿಗೋಸ್ಕರ. ಈ ರೀತಿ ಕೃಷ್ಣ 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 ಅಂದ್ರೆ ಅಲ್ಲೇ ನಾವು ಮುಕ್ತರಾಗ್ಬಿಟ್ವಿ. ಅಂಡ್ ಇದನ್ನ ಯುಕ್ತ ವೈರಾಗ್ಯ ಅಂತ ಹೇಳ್ತಾರೆ. ಯಾವುದೇ ಒಂದು ಕೆಲಸವನ್ನ ಭಗವಂತನಿಗೋಸ್ಕರ ನಾವು ಮಾಡಿದಾಗ ಅದು ಯುಕ್ತ ವೈರಾಗ್ಯ ಆಗುತ್ತೆ. ಸುಮ್ನೆ ನಾವು ಈ ತ್ಯಜಿಸ್ಬಿಡೋದು ಅಂತೀವಿ ನೋಡಿ, ರಿನನ್ಸಿಯೇಷನ್. ಸುಮ್ನೆ ಅಯ್ಯೋ ನನ್ಗಿದಾಗಲ್ಲಪ್ಪ, ತ್ಯಜಿಸ್ಬಿಡ್ತೀನಿ. ಹಂಗಿರಕ್ಕಾಗಲ್ಲ. ಕಲಿಯುಗ ನಮ್ಮ ಜೀವನದಲ್ಲಿ ಎಲ್ಲವನ್ನು ತ್ಯಜಿಸಿಕ್ ನಮ್ಗೆ ಆಗೋದಿಲ್ಲ. ಅದಕ್ಕೋಸ್ಕರ ಎಲ್ಲವನ್ನು ಭಗವಂತನ ಕೃಪೆಗೆ ನಾವು ಪಾತ್ರ ಮಾಡಿದಾಗ ಆಗ ಯುಕ್ತ ವೈರಾಗ್ಯಗಳಾಗ್ತೀವಿ. ಆಗ ಕರ್ಮ ಫಲಗಳಿಂದ ನಾವು ವಿಮುಕ್ತರಾಗಿ ಭಗವಂತನ ಹರಿಸ್ ನಾಮಸ್ಮರಣೆಯಲ್ಲಿ ತೊಡಗಿ ಭಗವಂತನ ಧಾಮಕ್ಕೆ ಹೋಗುವಂತ ಕ್ವಾಲಿಫಿಕೇಶನ್ ನಾವು ಶುರು ಮಾಡ್ತೀವಿ. ಕೃಷ್ಣ ಹೇಳ್ತಾರೆ ಇದೆಲ್ಲ, ನಾನು ಹೇಳ್ತಿಲ್ಲ, ಕೃಷ್ಣ ಕೊಟ್ಟಿರೋ ಪ್ರಾಮಿಸ್ ಇದು, ವಾಗ್ದಾನ. ನೀನ್ ಇದನ್ನ ಮಾಡು, ನಿಶ್ಚಲವಾಗಿ ನೀನ್ ಬರ್ತೀಯ. ಅರ್ಥ ಆಯ್ತಲ್ಲ? ಸೊ ಇಷ್ಟು ಕೃಷ್ಣ ಹೇಳ್ತಾನೆ. ಈ ಶ್ಲೋಕ ಇನ್ನ ಬಹಳ ಅದ್ಭುತವಾದದ್ದು, ಬಟ್ ಸಮಯ ಇಲ್ಲ. ಬಟ್ ಆದ್ರೆ ಇಷ್ಟೇ ನೆನ್ಪಿಟ್ಕೊಳ್ಳಿ, ನಾವು ಏನೇ ಒಂದು ಚಟುವಟಿಕೆ ಯಾವುದಾದರೂ ಸನ್ನಿವೇಶದಲ್ಲಿ ಅಂಡ್ ಎಲ್ಲ ಕ್ಷಣ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲ ಕ್ಷಣ, ಟಿಕ್ ಟಿಕ್, ಎಲ್ಲ ಸೆಕೆಂಡಲ್ಲೂ ಸಹ
ಭಗವಂತನಿಗೋಸ್ಕರ ಅನ್ನೋ ಒಂದು ಆಲೋಚನೆ ನಮ್ಮಲ್ಲಿ ಬಂದಾಗ ನಾವು ಈ ಒಂದು ನಿಜವಾದ ಕೃಷ್ಣ ಭಕ್ತಿ ಅಂದ್ರೆ ಕೇವಲ ಭಕ್ತಿಯ ಮಾರ್ಗಕ್ಕೆ ಬರ್ತೀವಿ. ಅಥವಾ ನಾನು ಬರ್ಲಿಲ್ಲ ಅಂದ್ರೂ ಸಹ ಅಟ್ಲೀಸ್ಟ್ ಕರ್ಮಯೋಗದಲ್ಲಾದ್ರೂ ತೊಡಗಿ ನೀವು ಮಾಡೋ ಕೆಲಸ ಮಾಡಿ ಬರುವಂತ ಫಲಿತಾಂಶವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಭಗವಂತನ ಸೇವೆಗೆ ಕೊಡಿ, ಭಗವಂತನ ಪ್ರಚಾರಕ್ಕೆ ಸಹಾಯ ಮಾಡಿ. ನೀವು ಬನ್ನಿ, ಬೇರೆ ಮನೆಗಳಿಗೆ ಹೋಗೋಣ, ಬೇರೆ ಮನೆಗಳಿಗೆ ಕೀರ್ತನೆ ಮಾಡೋಣ, ನೀವು ನಮ್ಮ ಜೊತೆ ಬನ್ನಿ, ಅವ್ರಿಗೂ ಹೇಳೋಣ ಇದೇ ಭಕ್ತಿಯ ಮಾರ್ಗಕ್ಕೆ ಬನ್ನಿ, ಸತ್ಸಂಗಕ್ಕೆ ಬನ್ನಿ. ಈ ಒಳಗಿರುವಂತ ಇದೆಲ್ಲ ತುಂಬಬೇಕು ಇಲ್ಲಿ. ಪ್ರತಿಯೊಬ್ಬ ಜನರು ಬಂದಿಲ್ಲಿ ಜಾಗ ಇರಬಾರ್ದು, ಇಲ್ಲಿ ಎಲ್ಲರಿಗೂ ಹರಿಭಕ್ತಿ ಕೊಡ್ಬೇಕು ನಾವು. ಓಕೆನಾ? ಇಷ್ಟ ಹೇಳಿ ನಾನು ಮುಗಿಸ್ತೀನಿ. ಮುಗಿಸೋಕ್ಕೂ ಮುಂಚೆ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ.